ಮತ್ಸ್ಯಾಕೃತಿಧರ ಜಯ ದೇವೇಶ ವೇದವಿಬೋಧಕಕೂರ್ಮಸ್ವರೂಪ ಮಂದರಗಿರಿಧರ ಸೂಕರರೂಪ ಭೂಮಿವಿದಾರಕ ಜಯ ದೇವೇಶ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಈ ಸಂಚಿಕೆಯಲ್ಲಿ ಕಾರ್ತೀಕ ದಾಮೋದರ ಸ್ತೋತ್ರದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಕಾರ್ತೀಕ ಮಾಸ ದೀಪಗಳ ಮಾಸ ಎಂಬುದಾಗಿಯೇ ಪ್ರಖ್ಯಾತವಾಗಿದೆ. ಈ ಸಂದರ್ಭದಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿದರೂ ಕೂಡ ಅದು ಬಹಳ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡುತ್ತೆ. ಹಾಗಾಗಿ ದೀಪೋತ್ಸವವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಸಾಲು ದೀಪಗಳನ್ನು ಹಚ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿರತಕ್ಕಂತಹ ಪುಣ್ಯ ಸಾಧನವಾಗತ್ತೆ ಈ ಕಾರ್ತೀಕ ಮಾಸದಲ್ಲಿ. ಹಾಗಾಗಿ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಕಾರ್ತೀಕ ಮಾಸದಲ್ಲಿ ಒಂದು ಸ್ತೋತ್ರವನ್ನು ಶಾಸ್ತ್ರಗಳಲ್ಲಿ ವಿಧಾನವನ್ನು ಮಾಡುತ್ತೆ. ಕಾರ್ತೀಕ ದಾಮೋದರ ಸ್ತೋತ್ರ ಎಂಬುದಾಗಿ ಅದು ಖ್ಯಾತಿಯನ್ನು ಹೊಂದಿದೆ. ಇದರ ಕರ್ತೃಗಳು ಯಾರು ಎಂಬುದಾಗಿ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆದರೆ ಇದರ ಫಲವಂತ ಹೇಳ್ತಾರೆ, ಇದರ ವಿಧಾನವನ್ನು ಹೇಳ್ತಾರೆ. ಘಟಿಕಾದ್ವಯ ಶಿಷ್ಟಾಯಾಂ ಸ್ಥಾನಂ ಕುರ್ಯಾತ್ಯಥಾ ವಿಧಿ ಅನ್ಯಥಾ ನರಕಂ ಯಾತಿ ಯಾವದ್ ಇಂದ್ರಾಶ್ಚತುರ್ದಶ. ಈ ಕಾರ್ತೀಕ ದಾಮೋದರವನ್ನು ಹೇಳಿಕೊಂಡು ದೇವರಿಗೆ ಮಂಗಳ ನೀರಾಜನವನ್ನು ಮಾಡಬೇಕಂತೆ. ಸೂರ್ಯೋದಯಕ್ಕೆ ಇನ್ನು 2 ಗಳಿಗೆ ಬಾಕಿ ಇರತಕ್ಕಂತಹ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿ ಈ ಸ್ತೋತ್ರವನ್ನು ಹೇಳಿಕೊಂಡು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ದೇವರಿಗೆ ಆರತಿಯನ್ನು ಮಾಡಬೇಕು. ಇದರಿಂದಾಗಿ ದಾಮೋದರ ಸ್ವರೂಪಿಯಾಗಿರತಕ್ಕಂತಹ ರುಕ್ಮಿಣೀ ಸತ್ಯಭಾಮ ಸಮೇತನಾಗಿರತಕ್ಕಂತಹ ಗೋಪಾಲಕೃಷ್ಣನಿಗೆ ಇದು ವಿಶೇಷವಾಗಿರತಕ್ಕಂತಹ ಪ್ರೀತಿಜನಕವಾಗಿರತಕ್ಕಂತಹ ಒಂದು ಸತ್ಕರ್ಮ, ಸಶ್ಲೋಕ ಎಂಬುದಾಗಿ ಶಾಸ್ತ್ರಕಾರರೆಲ್ಲ ವಿಧಾನವನ್ನು ಮಾಡಿದ್ದಾರೆ. ಅಂತಹ ಸ್ತೋತ್ರದ ಚಿಂತನೆಯನ್ನು ನಾವು ಇಂದು ನಡೆಸ್ತಾ ಇದ್ದೇವೆ. ಪರಮಾತ್ಮನ ದಶಾವತಾರಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಚಿಂತನೆಯನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಗರುಡ ಪುರಾಣ ಆದೇಶವನ್ನು ಕೊಡುತ್ತೆ. ಮತ್ಸ್ಯಕೂರ್ಮವರಾಹಶ್ಚ ನರಸಿಂಹೋತ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧಃ ಕಲ್ಕಿಸ್ತಥೈವ ಚ ಏತಾನಿ ದಶನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈಹಿ. ಪ್ರತಿನಿತ್ಯವೂ ಕೂಡ ದೇವರ ಮತ್ಸ್ಯಾದಿ ದಶಾವತಾರಗಳನ್ನು ಚಿಂತನೆಯನ್ನು ಮಾಡಲೇಬೇಕು ಎಂಬುದು ಗರುಡ ಪುರಾಣದ ಆದೇಶ. ಹಾಗಾಗಿ ಎಲ್ಲ ದಾಸವರ್ಯರೂ ಕೂಡ ಅನೇಕ ದಶಾವತಾರ ಘಟಿತವಾಗಿರತಕ್ಕಂತಹ ಅನೇಕ ಪದ್ಯಗಳನ್ನು, ಅನೇಕ ಸ್ತೋತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಈ ಸ್ತೋತ್ರವೂ ಕೂಡ ಹಾಗೆ ವಿಶೇಷವಾಗಿ ಆ ದಾಮೋದರ ಅಂದರೆ ಯಾವಾಗ ಕೃಷ್ಣ ಪರಮಾತ್ಮನನ್ನು ಬಂಧಿಸಬೇಕು ಎಂಬುವ ಕಾರಣದಿಂದಾಗಿ, ಕಟ್ಟಾಕಬೇಕು ಅನ್ನುವ ಕಾರಣದಿಂದಾಗಿ ಯಶೋದೆ ಕೃಷ್ಣ ಪರಮಾತ್ಮನ ಹೊಟ್ಟೆಯ ಸುತ್ತಲೂ ಕೂಡ ದಾರವನ್ನು ಸುತ್ತಿ ಅದನ್ನು ವರ್ಣಕಲ್ಲಿಗೆ ಕಟ್ಟಿದ್ದಾಳೋ ಆಗ ಪರಮಾತ್ಮ ಹೊಸದಾದ ಹೆಸರನ್ನು ತಾನು ಪಡ್ಕೊಂಡಂತೆ ದಾಮೋದರ. ದಾಮ ಅಂದರೆ ಸಂಸ್ಕೃತದಲ್ಲಿ ದಾರ ಎಂಬುದಾಗಿ ಹೆಸರು, ಹಗ್ಗ ಎಂಬುದಾಗಿ ಅರ್ಥ. ಯಾರು ಹಗ್ಗವನ್ನು ತನ್ನ ಉದರದಲ್ಲಿ ತನ್ನ ತಾಯಿಯಿಂದಾಗಿ ಕಟ್ಟಿಸಿಕೊಂಡಿದ್ದಾನೆ ಅಂತಹ ಭಗವಂತನಿಗೆ, ಶ್ರೀಕೃಷ್ಣನಿಗೆ ದಾಮೋದರ ಎಂಬುದಾಗಿ ಹೆಸರು. ಅಂತಹ ದಾಮೋದರ ಸ್ವರೂಪನಾಗಿರತಕ್ಕಂತಹ ಭಗವಾನ್ ಕೃಷ್ಣನನ್ನು ಈ ಸ್ತೋತ್ರದಲ್ಲಿ ವಿಶೇಷವಾಗಿ ಚಿಂತನೆಯನ್ನು ಮಾಡ್ತಾ ಅನೇಕ 10 ಅವತಾರದ ಚಿಂತನೆಯನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ಚಿಂತನೆಯನ್ನು ಮಾಡತಕ್ಕಂಥ ಒಂದು ಸೌಭಾಗ್ಯ ನಮಗೆಲ್ಲ ದೊರೆತಿದೆ. ಅದನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಉಪಕ್ರಮಿಸ್ತಾ ಇದ್ದೇನೆ. ಮತ್ಸ್ಯಾಕೃತಿಧರ ಜಯ ದೇವೇಶ ವೇದ ವಿಬೋಧಕ ಕೂರ್ಮಸ್ವರೂಪ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ. ಭಗವಂತನ ಅನೇಕ ವಿಶೇಷವಾಗಿರತಕ್ಕಂತಹ ಮಹಿಮೆಗಳನ್ನೆಲ್ಲ ಅನುಸಂಧಾನ ಮಾಡಿ ಭಗವಂತ ಜಯ 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 ಎಂಬುದಾಗಿ ಪರಮಾತ್ಮನಿಗೆ ಜಯವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ನಾವು ಜಯಕಾರವನ್ನು ಹೇಳೋದು ಅಂತಂತ ಹೇಳಿದ್ರೆ ನಮಗೆ ನೀನು ಯಾವತ್ತೂ ಕೂಡ ಜಯಶೀಲನಾಗಿದ್ದೀಯಾ ಎಂಬುವ ಚಿಂತನೆಯನ್ನು ಹಗಲಿರುಳು ಭಗವಂತ ನನಗೆ ಕೊಡು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು. ಭಗವಂತ ನೀನು ಮತ್ಸ್ಯಾಕೃತಿಧರ, ಮತ್ಸ್ಯ ರೂಪವನ್ನು ಪಡೆದುಕೊಂಡಿರತಕ್ಕಂಥವನು. ಮತ್ಸ್ಯ ಅಂತಂತ ಹೇಳಿದ್ರೆ ಮೀನಿನ ಅವತಾರವನ್ನು ಪಡೆದವನಾಗಿದ್ದೀಯ ಭಗವಂತ. ಭಗವಂತನ ಅವತಾರವಾಗೋದು ಅಂತಂತ ಹೇಳಿದ್ರೆ ಅದರಲ್ಲಿ ಒಂದೋ ಜ್ಞಾನ ಕಾರ್ಯವಾಗಿರುತ್ತೆ, ಒಂದೋ ಬಲ ಕಾರ್ಯವಾಗಿರುತ್ತೆ. ಈ ಮತ್ಸ್ಯಾವತಾರವಾಗಿರತಕ್ಕಂಥದ್ದು ಯಾವಾಗ ಅಂತ ಚಿಂತನೆ ಮಾಡೋದಾದರೆ, ಈಗ ನಾವಿರತಕ್ಕಂಥದ್ದು ವೈವಸ್ವತ ಮನ್ವಂತರ, ಇದರ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ. ಸತ್ಯವ್ರತ ಅನ್ನತಕ್ಕಂತಹ ರಾಜ
ತಾನು ನದಿಯಲ್ಲಿ ಭಗವಂತನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಕೈಯನ್ನು ನೋಡ್ತಾನೆ. ಕೈಯಲ್ಲಿ ಪುಟ್ಟ ಮೀನು, ಅದನ್ನು ಎಲ್ಲ ಪಾತ್ರೆಗಳು ಕೂಡ ಹಾಕ್ತಾ ಬರ್ತಾನೆ. ಎಲ್ಲ ಕಡೆಯಲ್ಲೂ ಕೂಡ ಆ ಮೀನು ಬೆಳೆದಿದೆ. ಹಾಕಿದಷ್ಟು ಯಾವ ಪಾತ್ರೆಯಲ್ಲಿ ಹಾಕಿದರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಬೆಳೆದಿದೆ. ಇದನ್ನು ಚಿಂತನೆಯನ್ನು ಮಾಡ್ಕೊಂಡು ಹೇಳ್ತಾನೆ, ನೀನು ಸಾಧಾರಣವಾಗಿರತಕ್ಕಂತಹ ಮೀನಲ್ಲ, ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಮುಂದೆ ಈ ಮನ್ವಂತರ ಮುಗಿದ ನಂತರದಲ್ಲಿ ಪ್ರಳಯ ಕಾಲ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಮತ್ಸ್ಯ ರೂಪವನ್ನು ತೊಟ್ಟುಕೊಂಡು ಬರ್ತೇನೆ. ಮುಂದಿನ ಮನ್ವಂತರಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಔಷಧಿಗಳನ್ನು, ಎಲ್ಲ ಋಷಿಗಳನ್ನು ಕೂಡ ನೀನು ಒಂದು ಹಡಗಿನಲ್ಲಿ ನೀನು ಸಿದ್ಧಪಡಿಸಿಕೋ. ಮುಂದಿನ ಸೃಷ್ಟಿಗೆ ಅನುಕೂಲವಾಗುವಂತೆ ಎಲ್ಲ ಕಡೆಯಲ್ಲೂ ಕೂಡ ನೀರು ತುಂಬಿರುತ್ತೆ. ಆಗ ನಾನು ಮತ್ಸ್ಯನಾಗಿ ನಾನು ಬರ್ತೇನೆ, ಮೀನಿನ ರೂಪದಲ್ಲಿ ಬರ್ತೇನೆ. ನನಗೆ ಒಂದು ಕೊಂಬು ಇರುತ್ತೆ. ಆ ಕೊಂಬಕ್ಕೆ ನಿನ್ನ ನಾವೆಯನ್ನು ನೀನು ಕಟ್ಟು, ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳಿ ಆ ಸತ್ಯವ್ರತನಿಗೆ ಪರಮಾತ್ಮ ತಾನು ಆದೇಶವನ್ನು ತಾನು ಕೊಟ್ಟಿದ್ದಾನೆ. ಇದೇ ಪರಮಾತ್ಮನ ಮತ್ಸ್ಯಾವತಾರ. ಇಂತಹ ಮತ್ಸ್ಯಾವತಾರದಲ್ಲಿ ಪರಮಾತ್ಮ ಅನೇಕ ಉಪದೇಶಗಳನ್ನು ತಾನು ಕೊಟ್ಟಿದ್ದಾನೆ. ಇದೇ ಮತ್ಸ್ಯಪುರಾಣ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಇಂತಹ ಮತ್ಸ್ಯನನ್ನು ಚಿಂತನೆ ಮಾಡಿಕೊಳ್ಬೇಕಾದ್ರೆ ನಾವು ಗಾಯತ್ರಿಯಲ್ಲಿ ತತ್ ಅನ್ನತಕ್ಕಂಥ ತತ್ಸವಿತುರ್ವರೇಣ್ಯಂ ಅನ್ನೋ ಒಂದು ಶಬ್ದ ಬರುತ್ತೆ. ಇಲ್ಲಿ ತತ್ ಅಂತ ಹೇಳಿದ್ರೆ ವ್ಯಾಪ್ತವಾಗಿರತಕ್ಕಂಥ ರೂಪ, ಅಂದರೆ ಪರಮಾತ್ಮ ಆ ಮೀನು ಎಲ್ಲಿ ಹಾಕಿದ್ರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಬೆಳೆದಿದೆ. ಹಾಗಾಗಿ ಭಗವಂತನ ವ್ಯಾಪ್ತ ರೂಪವನ್ನು ನಾವು ಈ ಮತ್ಸ್ಯಾವತಾರದಲ್ಲಿ ನಾವು ಚಿಂತನೆಯನ್ನು ಮಾಡಿಕೊಳ್ಬೋದು. ಆಮೇಲೆ ಮತ್ಸ್ಯಾವತಾರದಲ್ಲಿ ಇನ್ನೊಂದು ಕಥೆಯನ್ನು ಕೂಡ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕಂತೆ. ನಾವೆಲ್ಲ ತುಳಸಿ ಸಂಕೀರ್ತನೆ ಮಾಡಬೇಕಾದರೆ ಒಂದು ವಾದಿರಾಜರು ರಚನೆ ಮಾಡಿಕೊಂಡಿರತಕ್ಕಂಥ ಒಂದು ಪದ್ಯವನ್ನು ಹೇಳ್ತೇವೆ. ಸೋಮಾಸುರನೆಂಬ ದೈತ್ಯ ಸಾಮಕ ವೇದವ ಒಯ್ಯಲನುಮ ಅಂತ ಹೇಳ್ತಾರೆ. ಅಂದರೆ ಹಯಗ್ರೀವಾಸುರ ಅನ್ನತಕ್ಕಂತಹ ಒಬ್ಬ ಅಸುರ ತಾನು ವೇದಾಭಿಮಾನಿ ದೇವತೆಗಳನ್ನೆಲ್ಲ ಅಪಹರಣ ಮಾಡಿದ್ದಾನೆ. ಹಾಗಾಗಿ ಅಂತಹ ವೇದಾಭಿಮಾನಿ ದೇವತೆಗಳ ಅಪಹರಣವಾಗಿರತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಪುನಃ ಆ ವೇದಾಭಿಮಾನಿ ದೇವತೆಗಳನ್ನೆಲ್ಲವನ್ನೂ ಕೂಡ ತಂದುಕೊಟ್ಟಿರತಕ್ಕಂತಹ ರೂಪ, ಅವನಿಗೆ ಹಯಗ್ರೀವಾಸುರ ಅಂತ ಹೆಸರು. ಅಂತಹ ಹಯಗ್ರೀವಾಸುರನ ಸಂಹಾರವನ್ನು ಮಾಡಿ ಆ ಮತ್ಸ್ಯರೂಪಿಯಾಗಿರತಕ್ಕಂತಹ ಪರಮಾತ್ಮ ಪುನಃ ವೇದಾಭಿಮಾನಿ ದೇವತೆಗಳ ವೇದದ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಹಾಗಾಗಿ ಇಂತಹ ಮತ್ಸ್ಯನನ್ನು ಚಿಂತನೆ ಮಾಡಿಕೊಳ್ಬೇಕಾದ್ರೆ ನಮಗೆ ನಿಚ್ಚಳವಾಗಿರತಕ್ಕಂತಹ ವೇದಜ್ಞಾನವನ್ನು ಕೊಡು ಅಂತ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಇದೇ ಮತ್ಸ್ಯಾಕೃತಿಧರ ಪರಮಾತ್ಮ ಮತ್ಸ್ಯಾವತಾರಿಯೇ ನಿನಗೆ ಜಯವಾಗಲಿ. ವೇದ ವಿಬೋಧಕ ಕೂರ್ಮ ಸ್ವರೂಪ. ಇನ್ನು ಪರಮಾತ್ಮ ತಾನು ಕೂರ್ಮಾವತಾರವನ್ನು ಪಡೆದಿದ್ದಾನೆ. ಸಮುದ್ರ ಮಂಥನ ಆಗ್ತಾ ಇದೆ. ಪರ್ವತ, ಆ ಮಂದರ ಪರ್ವತ ಅದು ಕುಸಿತಾ ಇದೆ, ಕ್ಷೀರ ಸಮುದ್ರದಲ್ಲಿ ಕೆಳಗಡೆ ಹೋಗ್ತಾ ಇದೆ. ಏನು ಮಾಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಭಗವಂತ ತಾನು ಕೂರ್ಮಾವತಾರವನ್ನು ತಾನು ಪಡೆದಿದ್ದಾನೆ. ಇದರ ವಿಸ್ತಾರವನ್ನು ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು. ಮಂದರ ಪರ್ವತ ಎಷ್ಟು ಅದು ವಿಸ್ತೃತವಾದದ್ದು ಅಂತಂತ ಹೇಳಿದ್ರೆ 100 ಯೋಜನ ಅಗಲ, 100 ಯೋಜನ ಉದ್ದ. ಇಷ್ಟು ಬೃಹತ್ತಾಗಿರತಕ್ಕಂತಹ ಮಂದರ ಪರ್ವತವನ್ನು ಯಾವುದೇ ತೊಂದರೆ ಇಲ್ಲದ ಹಾಗೆ ಭಗವಂತ ತನ್ನ ಬೆನ್ನಿನ ಮೇಲೆ ತಾನು ಧರಿಸಿದ್ದಾನೆ. ಇದು ಹೇಳ್ತಾರೆ, ಭಗವಂತ ಸಮುದ್ರವನ್ನು ಮಥನವನ್ನು ಮಾಡಬೇಕಾದ್ರೆ ಭಗವಂತ ನಿನಗೆ ನೋವಾಗಿಲ್ವಾ ಅಂತ ಕೇಳಿದಾಗ ಹೇಳ್ತಾರೆ, ಅದು ಭಗವಂತನಿಗೆ ನಮಗೇನಾದರೂ ಕೂಡ ಬೆನ್ನು ಸ್ವಲ್ಪ ತುರಿಸ್ಕೊಳ್ತಿತ್ತು ಅಂದರೆ ತುರಿಸ್ಕೊಂಡಾಗ ಹೇಗೆ ಹಿತವಾಗುತ್ತೋ ಅದೇ ರೀತಿಯಾಗಿ ಕಮಠ ರೂಪದಲ್ಲಿರುವ ಕೂರ್ಮ ರೂಪದಲ್ಲಿರತಕ್ಕಂತಹ ಭಗವಂತನಿಗೆ ಅದು ಬಹಳ ಸಂತೋಷದಾಯಕವಾಯಿತು. ಇವೆಲ್ಲ ಸಮುದ್ರ ಮಂಥನ ಮುಗಿದ ನಂತರದಲ್ಲಿ ಪರಮಾತ್ಮ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ತಾನು ಉಪದೇಶವನ್ನು ಏನು ಕೊಟ್ಟಿದ್ದಾನೆ, ಇದು ಇಂದಿನ ಸಂದರ್ಭದಲ್ಲಿ ಅದು ಕೂರ್ಮ ಪುರಾಣ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಇಲ್ಲಿ ಬರತಕ್ಕಂತಹ ವೇದ ವಿಬೋಧಕ ಅನ್ನುವ ಪದವನ್ನು ನಾವು ಮತ್ಸ್ಯಾವತಾರಕ್ಕೂ ಅನ್ವಯವನ್ನು ಮಾಡಿಕೊಳ್ಬೋದು, ಕೂರ್ಮಾವತಾರಕ್ಕೂ ಕೂಡ ನಾವು ಅನ್ವಯವನ್ನು ಮಾಡಿಕೊಳ್ಬೋದು. ಅಂತಹ ಕೂರ್ಮಸ್ವರೂಪಿಯಾಗಿರತಕ್ಕಂತಹ ಭಾರವನ್ನು ಹೊತ್ತಿರತಕ್ಕಂತಹ ಕೂರ್ಮರೂಪಿಯಾಗಿರತಕ್ಕಂತಹ ಪರಮಾತ್ಮನೇ, ನನ್ನ ಸಂಸಾರದ ಭಾರವನ್ನು ಕೂಡ ನೀನು ಹೊರುವಂತನಾಗೂ ನನ್ನನ್ನು ಸಾಧನಾ ಪಥದಲ್ಲಿ ವೇದ ಮಾರ್ಗದಲ್ಲಿ ನಡೆಸು ಅನ್ನುವ ಚಿಂತನೆಯನ್ನು ಮಾಡಿಕೊಳ್ಬೇಕು. ಮಂದರಗಿರಿಧರ, ಕೂರ್ಮನಾಗಿ ಪರಮಾತ್ಮ ನೀನು ಮಂದರ ಅಷ್ಟು ಬೃಹತ್ತಾಗಿರತಕ್ಕಂತಹ ಮಂದರ ಪರ್ವತವನ್ನು ಧರಿಸಿದವನು. ಇನ್ನು ನನ್ನ ಭಾರ ನಿನಗೆಲ್ಲಿ, ಹಾಗಾಗಿ ನನ್ನನ್ನು ಧಾರಣೆಯನ್ನು ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೂಕರ ರೂಪಕ ಭೂಮಿ ವಿದಾರಕ ಜಯದೇವೇಶ. ಇನ್ನು ಪರಮಾತ್ಮ ತಾನು ಸೂಕರ ಶರೀರವನ್ನು, ಸೂಕರ ಅಂತಂತ ಹೇಳಿದ್ರೆ ವರಾಹ, ಅಂತಹ ವರಾಹ ಅವತಾರವನ್ನು ಇಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಭೂಮಿ ವಿದಾರಕ, 2 ಬಾರಿ ಭೂಮಿ ತನ್ನ ಕಕ್ಷೆಯಿಂದಾಗಿ ಒಂದು ಬಾರಿ ಸ್ವಾಭಾವಿಕವಾಗಿ ಕಳಚಿರತಕ್ಕಂಥದ್ದು, 2ನೇ ಬಾರಿ
ಆ ದಿತಿಕಶ್ಯಪರ ಮಗನಾಗಿರತಕ್ಕಂತಹ ಹಿರಣ್ಯಾಕ್ಷ ಭೂಮಿಯನ್ನು ಕಕ್ಷೆಯಿಂದ ಕಳಚುವಂತೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಭೂಮಿಯನ್ನು ಸರಿಯಾಗಿ ತನ್ನ ಕಕ್ಷೆಯಲ್ಲಿ ನಿಲ್ಲುವಂತೆ ಮಾಡಿರತಕ್ಕಂಥವನು ಇಂತಹ ವರಾಹರೂಪಿಯಾಗಿರತಕ್ಕಂತಹ ಪರಮಾತ್ಮ. ಅಂತಹ ಸೂಕರ ರೂಪ ಭೂಮಿ ವಿದಾರಕ ಜಯದೇವೇಶ ಭಗವಂತನಿಗೆ ಆದಿಹಿರಣ್ಯಾಕ್ಷ ಅಂತ ಮೊದಲನೇ ಬ್ರಹ್ಮದೇವರಿಂದಾಗಿ ಹುಟ್ಟಿರತಕ್ಕಂಥವನು. ಅಂಥವನನ್ನು ತನ್ನ ದಂತದಲ್ಲಿ ಪರಮಾತ್ಮ ತಾನು ಸಂಹಾರ ಮಾಡ್ದ ಅಂತಂತ ಹೇಳಿದ್ರೆ ದಿತಿಕಶ್ಯಪರ ಮಗನಾಗಿರತಕ್ಕಂತಹ ಹಿರಣ್ಯಾಕ್ಷನನ್ನು ಪರಮಾತ್ಮ ತಾನು ಕರತಾಡದ ಕೈಯಲ್ಲಿ ಹೊಡೆದು ತಾನು ಕೊಂದಿದ್ದಾನೆ. ಹಾಗಾಗಿ ಇಂತಹ ಭಗವಂತನ ವರಾಹರೂಪ ನೀನು ದೇವೇಶ ಅಂದರೆ ಪ್ರತಿಯೊಂದು ಕರ್ಮಗಳನ್ನು ಕೂಡ ಭಗವಂತನಿಗೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಬೇಕಾದರೆ ಯಾವುದೇ ರೀತಿಯಾಗಿರತಕ್ಕಂತಹ ಕಷ್ಟವಾಗಿಲ್ಲ. ಒಳ್ಳೆ ಆಟ ಆಡಿದ ಹಾಗೆ ಪರಮಾತ್ಮ ಕ್ರೀಡಾದಿ ಗುಣ ಸಂಪನ್ನನಾಗಿರತಕ್ಕಂತಹ ಭಗವಂತ ತಾನು ವರಾಹ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಹಿರಣ್ಯಾಕ್ಷನನ್ನು ತಾನು ಸಂಹಾರ ಮಾಡಿದ್ದಾನೆ. ಇಬ್ಬರು ಹಿರಣ್ಯಾಕ್ಷ ಎಂಬತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ತಾನು ವರಾಹ ಅನ್ನತಕ್ಕಂತಹ ರೂಪವನ್ನು ಪಡ್ಕೊಂಡಿದ್ದಾನೆ. ಈ ವರಾಹನಾಗಿ ಪರಮಾತ್ಮ ಇವನಿಗೆ ಯಜ್ಞವರಾಹ ಎಂಬುದಾಗಿಯೂ ಕೂಡ ಹೆಸರು. ಯಜ್ಞೋಪಯೋಗಿಯಾಗಿರತಕ್ಕಂತಹ ಎಲ್ಲ ಸಾಮಗ್ರಿಗಳು ಕೂಡ ಸೃಷ್ಟವಾಗಿರತಕ್ಕಂಥದ್ದು ಈ ಯಜ್ಞರೂಪಿಯಾಗಿರತಕ್ಕಂತಹ ವರಾಹರೂಪಿಯಾಗಿರತಕ್ಕಂತಹ ಯಜ್ಞವರಾಹ ರೂಪ ಪರಮಾತ್ಮನಿಂದಾಗಿ ಅಂತ ಹೇಳಿ ಈ ರೂಪವನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಕಾಂಚನಲೋಚನ ನರಹರಿ ರೂಪ ದುಷ್ಟ ಹಿರಣ್ಯಕ ಭಂಜನ ಜಯಬು. ಕಾಂಚನಲೋಚನ ನರಹರಿ ರೂಪ ಭಗವಂತನು ಆ ನರಹರಿ ಅಂತಂತ ಹೇಳಿದ್ರೆ ನರಸಿಂಹ. ಅಂತಹ ನರಸಿಂಹ ರೂಪವನ್ನು ಚಿಂತನೆ ಮಾಡಿಕೊಳ್ಬೇಕಾದ್ರೆ ನರಸಿಂಹದೇವರಿಗೆ ಹಿರಣ್ಯಾಕ್ಷನನ್ನು ಹಿರಣ್ಯಕಶಿಪುವನ್ನು ಕೊಂದಿರತಕ್ಕಂತಹ ಸಂದರ್ಭದಲ್ಲಿ ಬಹಳ ಸಿಟ್ಟು ಬಂದಿದೆ, ತುಂಬ ಕ್ರೋಧ ಬಂದಿದೆ ಅವರಿಗೆ. ಆ ಸಂದರ್ಭದಲ್ಲಿ ಅವರ ಕಣ್ಣುಗಳೆಲ್ಲ ನಿಗಿ ಕೆಂಡದಂತೆ ಹೊಳಿತಾ ಇದೆಯಂತೆ. ಅಂದರೆ ಅಷ್ಟು ಸಿಟ್ಟು ಬಂದಿದೆ ಅಂತ ಪರಮಾತ್ಮ ತಾನು ತೋರಿಸ್ಕೊಳ್ತಾ ಇದ್ದಾನೆ. ನರಸಿಂಹರೂಪಿಯಾಗಿರತಕ್ಕಂತಹ ಪರಮಾತ್ಮ ಸ್ತೋತ್ರ ಮಾಡ್ತಾರೆ. ಕಾಂಚನಲೋಚನ ನರಹರಿ ರೂಪ. ಇದಕ್ಕೆ ಇನ್ನೊಂದು ಚಿಂತನೆಯನ್ನು ಮಾಡಿಕೊಳ್ಬೇಕು ಅಂತ ಹಿರಿಯರೆಲ್ಲ ಹೇಳ್ತಾರೆ. ಕಾಂಚನಲೋಚನ ಅಂತಂದರೆ ಕಾಂಚನ ಅಂದರೆ ಬಂಗಾರ, ಲೋಚನ ಅಂದರೆ ಕಣ್ಣು, ಅವನೇ ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಎಂಬತಕ್ಕಂತಹ ವ್ಯಕ್ತಿಯನ್ನು ಕಾಂಚನಲೋಚನ ನರ ಅಂತಂತ ಹೇಳಿದ್ರೆ ಹಿರಣ್ಯಾಕ್ಷ. ಅಂತಹ ಹಿರಣ್ಯಾಕ್ಷನನ್ನು ಹರತೆ ಸಂಹಾರ ಮಾಡಿರತಕ್ಕಂತಹ ರೂಪ ಇಲ್ಲಿ ಹರಿರ್ ಅಂತಂತ ಹೇಳಿದ್ರೆ ಪರಮಾತ್ಮನ ವರಾಹ ರೂಪವನ್ನು ಚಿಂತನೆ ಮಾಡಿಕೊಳ್ಬೇಕು. ಆಮೇಲೆ ಮುಂದೆ ದುಷ್ಟ ಹಿರಣ್ಯಕ ಭಂಜನ ರೂಪ ನರಹರಿ ರೂಪ. ಇನ್ನು ದುಷ್ಟನಾಗಿರತಕ್ಕಂತಹ ಹಿರಣ್ಯಕಶಿಪು ಎಂಬುವ ದೈತ್ಯನನ್ನು ಪರಮಾತ್ಮ ತಾನು ನರಸಿಂಹನಾಗಿ ಬಂದು ಎಷ್ಟು ವರಗಳನ್ನು ಕೇಳಿದ್ದ. ಆ ಹಿರಣ್ಯಕಶಿಪು ನಾನು ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಎಷ್ಟು ವರಗಳನ್ನು ಕೇಳಿದರೂ ಕೂಡ ಅವೆಲ್ಲವನ್ನು ಕೂಡ ಪರಮಾತ್ಮ ಮೀರಿ ನಿಂತು ಬ್ರಹ್ಮದೇವರು ಏನು ತಥಾಸ್ತು ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಅಂತಹ ಎಲ್ಲ ವರಗಳನ್ನು ಕೂಡ ತಾನು ಮಾನ್ಯತೆಯನ್ನು ಕೊಟ್ಟು ಆ ವರಕ್ಕೂ ಕೂಡ ಮಿಗಿಲಾಗಿರತಕ್ಕಂತಹ ಒಂದು ರೂಪವನ್ನು ಪಡೆದುಕೊಂಡು ಪರಮಾತ್ಮ ತಾನು ಹಿರಣ್ಯ ಕಶಿಪುವನ್ನು ತಾನು ಸಂಹಾರ ಮಾಡಿದ್ದಾನೆ. ಅಂತಹ ವಿಶಿಷ್ಟ ರೂಪವಾಗಿರತಕ್ಕಂತಹ ರೂಪವನ್ನು ಪಡೆದಿರತಕ್ಕಂತಹ ನರಸಿಂಹನೇ ನಿನಗೆ ನಮಸ್ಕಾರ, ನೀನು ಜಯಶೀಲನಾಗಿದ್ದೀಯಾ ಅನ್ನುವ ಚಿಂತನೆಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಜಯ ಜಯ ವಾಮನ ಬಲಿ ವಿದ್ವಂಸಿನ್. ಇನ್ನು ಪರಮಾತ್ಮನ ವಾಮನ ರೂಪವನ್ನು ಚಿಂತನೆ ಕೊಡ್ತಾ ಇದ್ದಾರೆ. ನೀನು ಆ ಬಲಿ ಚಕ್ರವರ್ತಿ ದೊಡ್ಡ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ. ಅಂಥ ಸಂದರ್ಭ ಅವನೇನಾದರೂ ಕೂಡ ಅವನು ಆ 100 ಯಜ್ಞಗಳನ್ನು ಕೂಡ ಪೂರೈಸಿದ ಅಂತಂತ ಹೇಳಿದ್ರೆ ಇವತ್ತು ಏನು ಪುರಂದರ ಅನ್ನತಕ್ಕಂತಹ ಇಂದ್ರ ಇದ್ದಾನೆ, ಅವನ ಪದವಿ ಹೋಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ನೀನು ಅದಿತಿ ಮತ್ತು ಕಶ್ಯಪರಿಗೆ ವಾಮನನಾಗಿ ನೀನು ಅವತಾರ ಮಾಡುವ ಮುಖಾಂತರವಾಗಿ ಆ ಬಲಿಯನ್ನು ನೀನು ನಿಗ್ರಹಪೂರ್ವಕ ಅನುಗ್ರಹವನ್ನು ನೀನು ಮಾಡಿದ್ದೀಯಾ. ಅದು ನಿಗ್ರಹವೂ ಹೌದು, ಕಡೆಗೆ ಅನುಗ್ರಹವೂ ಕೂಡ ಹೌದು. ಬಲಿಯ ಅಜ್ಜ ತಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಪ್ರಹ್ಲಾದರಾಜರು ತಾವು ಸ್ತೋತ್ರವನ್ನು ಮಾಡ್ತಾನೆ. ನೀನು ಬಲಿಯ ತಲೆ ಮೇಲೆ ಕಾಲಿಟ್ಟು ನೀನು ಅವನನ್ನು ಪಾತಾಳಕ್ಕೆ ತಳ್ಳಿದ್ಯಲ್ವ, ಇದು ನಿನ್ನ ನಿಗ್ರಹ ಅಲ್ಲ ಸ್ವಾಮಿ, ಇದು ನಿನ್ನ ಅನುಗ್ರಹ. ಯಾಕೆಂದರೆ ದೇವಾನುದೇವತೆಗಳೆಲ್ಲ ಪರಮಾತ್ಮನ ಪಾದಸ್ಪರ್ಶ ನಮಗೆ ಆಗಬೇಕು ಅಂತ ಕಾಯ್ತಾ ಇರ್ತಾರೆ. ಯಾವುದು ಅನಾಯಾಸವಾಗಿ ಬಯಸದೆ ಬಂದಿರತಕ್ಕಂತಹ ಭಾಗ್ಯವನ್ನು ನೀನು ನನ್ನ ವಂಶದಲ್ಲಿ ಬಂದಿರತಕ್ಕಂತಹ ಬಲಿಚಕ್ರವರ್ತಿಗೆ ಕೊಟ್ಟಿದ್ದೀಯಾ, ಇದು ನಿನ್ನ ದೊಡ್ಡ ಅನುಗ್ರಹ ಅಂತ. ಹಾಗಾಗಿ ಇಂತಹ ಬಲಿವಿದ್ವಂಸಿನಿಂದ ಕೇವಲ ಬಲಿಯನ್ನು ನಿಗ್ರಹ ಮಾಡಿದವನಲ್ಲ, ಬಲಿಗೆ ಅನುಗ್ರಹವನ್ನು ಮಾಡಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ರೂಪ ವಾಮನ, ನಿನಗೆ ಜಯವಾಗಲಿ. ದುಷ್ಟಕುಲಾಂತಕ ಭಾರ್ಗವ ರೂಪ.
ಇನ್ನು ಭಾರ್ಗವ ಅಂತಂತ ಹೇಳಿದ್ರೆ ಭೃಗುಕುಲದಲ್ಲಿ ಬಂದಿರತಕ್ಕಂತಹ ಪರಶುರಾಮ. ಅಂತಹ ಪರಶುರಾಮ ಏನು ಮಾಡಿದ್ದಾನೆ? ದುಷ್ಟಕುಲಾಂತಕ. ಯಾರು ದುಷ್ಟ ಕ್ಷತ್ರಿಯರು ಅಂತ ಇದ್ದಾರೆ ಅಂತಹ ಎಲ್ಲ ಕ್ಷತ್ರಿಯಗಳನ್ನು ಕೂಡ ಆ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ದೊಡ್ಡ ರಾಜ, ಅವನು ತನ್ನ ತಂದೆ ಜಮದಗ್ನಿ ಋಷಿಗಳು, ಆ ಜಮದಗ್ನಿ ಋಷಿಗಳಲ್ಲಿ ಬಂದು ಅವರಲ್ಲಿರತಕ್ಕಂತಹ ಗೋವನ್ನೆಲ್ಲ ಅಪಹಾರವನ್ನು ಮಾಡಿಬಿಟ್ಟು ಕಡೆಗೆ ಇದರ ಬದಲಾಗಿ ಜಮದಗ್ನಿಗಳನ್ನೇ ತಾನು, ಆ ಋಷಿಗಳನ್ನೇ ತಾನು ಸಂಹಾರ ಮಾಡಿರುವ ಸಂದರ್ಭದಲ್ಲಿ ಪರಶುರಾಮ ತಾನು ಆ ಕಾರ್ತವೀರ್ಯಾರ್ಜುನನ್ನು ಕೂಡ ಸಂಹಾರ ಮಾಡಿದ. ಆಮೇಲೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಯಾರ್ಯಾರು ದುಷ್ಟಕ್ಷತ್ರಿಯರು ಅಂತ ಇದ್ದಾರೆ ಅಂತಹ ಎಲ್ಲ ದುಷ್ಟಕ್ಷತ್ರಿಯರನ್ನು ಕೂಡ ಪರಶುರಾಮ ತಾನು ಸಂಹಾರವನ್ನು ಮಾಡಿದ್ದಾನೆ. ಇದರಿಂದಾಗಿ ಪರಮಾತ್ಮ ಪರಶುರಾಮರೂಪಿಯಾಗಿರತಕ್ಕಂತಹ ಪರಮಾತ್ಮ ಸಮಂತ ಪಂಚಕ ಅನ್ನತಕ್ಕಂತಹ ಈ ಎಲ್ಲ ಕ್ಷತ್ರಿಯರ ಮಡುಗಟ್ಟಿದರಿರತಕ್ಕಂತಹ ರಕ್ತ ಅದನ್ನು ಆ ಸಮಂತ ಪಂಚಕ ಅನ್ನತಕ್ಕಂತಹ 5 ಕೊಳಗಳನ್ನಾಗಿ ತಾನು ನಿರ್ಮಾಣವನ್ನು ಮಾಡಿದ್ದಾನೆ. ಅವೆಲ್ಲವೂ ಕೂಡ ನಮಗೆ ಪುಣ್ಯದಾಯಕವಾಗಿದೆ. ಇಂತಹ ಎಲ್ಲ ದುಷ್ಟ ಅಸುರರನ್ನು, ಕ್ಷತ್ರಿಯರನ್ನು ಸಂಹಾರ ಮಾಡಿರತಕ್ಕಂತಹ ಪರಶುರಾಮನೇ ನಿನಗೆ ಜಯವಾಗಲಿ. ಜಯ ವಿಶ್ರವಸಸ್ಸುತ ವಿಧ್ವಂಸಿನ್. ವಿಶ್ರವಸಸ್ಸುತ, ವಿಶ್ರವಸ್ ಅಂದರೆ ಋಷಿಗಳು, ಪುಲಸ್ತ್ಯ ವಂಶದಲ್ಲಿ ಬಂದಿರತಕ್ಕಂತಹ ಋಷಿಗಳು. ಅವರ ಇನ್ನೊಬ್ಬಳು ಹೆಂಡತು ಕೈಕೆಸಿ ಅಂತ. ಅಂತಹ ಕೈಕಸಿಯಲ್ಲಿ ಹುಟ್ಟಿರತಕ್ಕಂಥವನೇ ರಾವಣ ಕುಂಭಕರ್ಣಾದಿಗಳು. ಹಾಗಾಗಿ ಅಂತಹ ರಾವಣ ಮತ್ತು ಕುಂಭಕರ್ಣರನ್ನು ಪರಮಾತ್ಮ ರಾಮರೂಪಿಯಾಗಿರತಕ್ಕಂತಹ ಪರಮಾತ್ಮ ನೀನು ಸಂಹಾರವನ್ನು ಮಾಡಿದ್ದೀಯಾ. ಅಂತಹ ರಾಮರೂಪವೇ ನಿನಗೆ ನಮಸ್ಕಾರ ಅಂತ ಹೇಳಿ ಜಯ ವಿಶ್ರವಸಸ್ಸುತ ವಿಧ್ವಂಸಿನ್ ಜಯ ಕಂಸಾರೆ ಯದುಕುಲ ತಿಲಕ. ಇನ್ನು ಯದುಕುಲದಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದವನಾಗಿ ತಾನು ಕಂಸಾರಿ ಅಂತ ಕರೆಸ್ಕೊಂಡ. ಕಂಸನಿಗೆ ಶತ್ರುವಾಗಿ ಕಂಸನನ್ನು ಕಡೆಗೆ ನಿಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ. ಅಂತಹ ಕೃಷ್ಣನಿಗೆ ಯದುಕುಲ ತಿಲಕನಾಗಿರತಕ್ಕಂತಹ ಭಗವಂತನಿಗೆ ಕಂಸಾರಿ ಎಂಬುದಾಗಿ ಹೆಸರು. ಈ ಕಂಸಾರಿಯನ್ನು ನಮಗೆ ನೆನೆಸ್ಕೊಳ್ಬೇಕಂತೆ. ಒಂದು ಕಡೆ ದಾಸರು ಹೇಳಬೇಕಾದ್ರೆ ನಮಗೆ ಸಂಸಾರ ಭಾಗ್ಯವಾಗಬಹುದಂತೆ. ಯಾವಾಗ ಅಂತಂತ ಹೇಳಿದ್ರೆ ಸಂಸಾರವೆಂಬ ಭಾಗ್ಯವಿರಲಿ, ಕಂಸಾರಿನೆನೆವೆಂಬ ಸೌಭಾಗ್ಯವಿರಲಿ ಅಂತ ದಾಸರಾಯರು ಒಂದು ಕಡೆ ಹೇಳಿದ್ದಾರೆ. ನಮಗೆ ಸಂಸಾರ ಭಾಗ್ಯ ಆಗಬಹುದು ಯಾವಾಗ? ಕಂಸಾರಿಯಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಚಿಂತನೆ, ಅವನ ಜ್ಞಾನ, ಅವನಲ್ಲಿ ಭಕ್ತಿ ನಮಗೆ ಇದ್ದಾಗ ಮಾತ್ರ ಇಂತಹ ಸಂಸಾರ ಏನಾಗತ್ತೆ ಅಂತಂತ ಹೇಳಿದ್ರೆ ನಮಗೆ ಇದು ಒಳ್ಳೆ ಭಾಗ್ಯ ಆಗತ್ತೆ. ಇಲ್ದಿದ್ರೆ ಸಂಸಾರ ಅಂತಂತ ಹೇಳಿದ್ರೆ ಅದು ನೀರಸವಾಗತ್ತೆ. ಹಾಗಾಗಿ ಸಂಸಾರದಲ್ಲೆಲ್ಲ ನಾವಿದ್ದೇವೆ ಅಂತಂತ ಹೇಳಿದ್ರೆ ಪರಮಾತ್ಮನಲ್ಲಿ ಯದುಕುಲ ತಿಲಕನಾಗಿರತಕ್ಕಂತಹ ಕಂಸಾರಿಯ ಚಿಂತನೆ ನಮಗೆ ಇರಬೇಕು. ಅಂತಹ ಕಂಸಾರಿಯಾಗಿರತಕ್ಕಂತಹ ಕೃಷ್ಣನೇ ನಿನಗೆ ಜಯವಾಗಲಿ. ಜಯ ವೃಂದಾವನ ಚರದೇವೇಶ ದೇವಕಿನಂದನ ನಂದಕುಮಾರ. ಪರಮಾತ್ಮನ ಕೃಷ್ಣಾವತಾರದಲ್ಲಿ ಮಾಡಿರತಕ್ಕಂತಹ ಅನೇಕ ಲೀಲೆಗಳನ್ನು ಈ ಶ್ಲೋಕದಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಪರಮಾತ್ಮ ವೃಂದಾವನ ಚರ, ಆ ವೃಂದಾವನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಡೆಯುವ ಮುಖಾಂತರವಾಗಿ ಅವನ ಪಾದ ಚಿಹ್ನೆಯಿಂದಾಗಿ ಇಡೀ ವೃಂದಾವನ ಸಂಪೂರ್ಣವಾಗಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ತಾಣವಾಗಿದೆ. ಹಾಗಾಗಿ ಅಂತಹ ವೃಂದಾವನದ ಭೂಭಾಗ ಎಷ್ಟು ಪುಣ್ಯ ಮಾಡಿತ್ತು ಅನ್ನುವ ಚಿಂತನೆಯಲ್ಲಿ ವೃಂದಾವನ ಚರ, ವೃಂದಾವನದಲ್ಲಿ ನಡೆದಾಡಿರತಕ್ಕಂತಹ ಕೃಷ್ಣ ಪರಮಾತ್ಮನೇ. ದೇವಕಿ ನಂದನ, ದೇವಕಿಗೆ ಸಂತೋಷವನ್ನು ಕೊಟ್ಟಿರತಕ್ಕಂತಹ, ದೇವಕಿಯ ಮಗನಾಗಿರತಕ್ಕಂತಹ ನಂದನ ದೇವಕಿಗೂ ಕೂಡ ಮಗನಾಗಿ ಸಂತೋಷವನ್ನು ಕೊಟ್ಟಿದ್ದಾನೆ. ನಂದನಿಗೂ ಕೂಡ, ನಂದ ಅಂತಂತ ಹೇಳಿದ್ರೆ ಯಶೋದೆಯ ಗಂಡ ನಂದಗೋಪ, ಅಂತಹ ನಂದಗೋಪನಿಗೂ ಕೂಡ ನೀನು ಬಾಲ್ಯದ ನಿನ್ನ ಎಲ್ಲ ಆಟಗಳನ್ನು ತೋರಿಸುವ ಮುಖಾಂತರವಾಗಿ ಅಂತಹ ನಂದನಿಗೂ ಕೂಡ ನೀನು ಸಂತೋಷವನ್ನು ಕೊಟ್ಟಿದ್ದೀಯಾ. ಹಾಗಾಗಿ ನೀನು ನಂದಕುಮಾರ. ಜಯ ಗೋವರ್ಧನದರ. ಎಲ್ಲ ಗೋಕುಲದಲ್ಲಿರತಕ್ಕಂತಹ ಎಲ್ಲ ಜನರು ಕೂಡ ಇಂದ್ರನ ಮಳೆಯಿಂದಾಗಿ ಬಹಳ ದುಃಖವನ್ನು ಅನುಭವಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶಿಂತಯಂತೋಮ. ಯಾರು ನನ್ನನ್ನು ಪರಮಾತ್ಮ ನೀನೇ ಗತಿ, ನೀನೇ ಮತಿ, ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ, ನೀನೇ ರಕ್ಷಣೆ ಮಾಡು ಅಂತ ಯಾರು ನನ್ನನ್ನು ಮೊರೆ ಹೊಂತಾರೋ ಅಂಥವರನ್ನ ರಕ್ಷಣೆಗೆ ನಾನಿದ್ದೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಅಂಥವರ ಯೋಗ ಮತ್ತು ಕ್ಷೇಮ ಎರಡನ್ನೂ ಕೂಡ ಕಾಪಿಡುವ ಜವಾಬುದಾರಿ ಅದು ನನ್ನದ್ದು ಅಂತ ಹೇಳಿ ಪರಮಾತ್ಮ ತಾನು ತೋರಿಸ್ಕೊಡ್ತಾ ಇದ್ದಾನೆ. ಇಂದ್ರ ಮಳೆ ಸುರಿಸಿ ಇಂದ್ರನಿಗೆ ಸುಸ್ತಾಯ್ತೇ ವಿನಃ ಪರಮಾತ್ಮವನ್ನು, ಇಡೀ ಗೋವರ್ಧನ ಪರ್ವತವನ್ನು ಧಾರಣೆ ಮಾಡಿರತಕ್ಕಂತಹ ಪರಮಾತ್ಮನಿಗೆ ಏನೂ ಕೂಡ ಆಗಿಲ್ಲ. ಹಾಗಾಗಿ ಅಂತಹ ಗೋವರ್ಧನಧಾರಿಯಾಗಿರತಕ್ಕಂತಹ ಪರಮಾತ್ಮನೇ ನೀನು ಜಯಶೀಲನಾಗಿದ್ದೀಯಾ. ವತ್ಸಾರೆ, ವತ್ಸಾಸುರನನ್ನು ಸಂಹಾರ ಮಾಡಿರತಕ್ಕಂಥವನು. ಧೇನುಕ ಭಂಜನ,
ಧೇನುಕಾಸುರ ಅನ್ನತಕ್ಕಂತಹ ಅವನು ಕೂಡ ಕಂಸನಿಂದಾಗಿ ಪ್ರೇಷಿತರಾಗಿರತಕ್ಕಂತಹ ಅನೇಕ ರಾಕ್ಷಸರ ಹೆಸರುಗಳನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಯಾವ ಅಸುರರೂ ಕೂಡ ಕೃಷ್ಣ ಪರಮಾತ್ಮನನ್ನು ಏನೇನೂ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಅಂತಹ ವತ್ಸರೂಪಿಯಾಗಿರತಕ್ಕಂತಹ ಆ ಅಸುರನನ್ನು ಸಂಹಾರ ಕೊಂದವ, ಧೇನುಕನನ್ನು ಕೊಂದಿರತಕ್ಕಂಥವನು ಅಂತ ಹೇಳಿ ವತ್ಸಾರೇ ಧೇನುಕ ಭಂಜನ ಜಯ ಕಂಸಾರೇ, ಇಂತಹ ಕೃಷ್ಣ ನೀನು ಜಯಶೀಲನಾಗಿದ್ದೀಯಾ. ರುಕ್ಮಿಣಿ ನಾಯಕ ಜಯ ಗೋವಿಂದ. ಪರಮಾತ್ಮ ಈ ಗೋವರ್ಧನ ಪರ್ವತವನ್ನು ತಾನು ಎತ್ತಿದವನಾಗಿ ಕಡೆಗೆ ಇಂದ್ರನಿಂದಾಗಿ ಅಚ್ಯುತ ಅನಂತ ಗೋವಿಂದ ಮುಂತಾಗಿರತಕ್ಕಂತಹ ಶಬ್ದಗಳಿಂದಾಗಿ ತಾನು ಸ್ತುತ್ಯನಾಗಿದ್ದಾನೆ. ಇಂದ್ರ ಬರಬೇಕಾದರೆ ಗೊತ್ತಾಯಿತು ಭಗವಂತ ಕೃಷ್ಣ ಏನಿದ್ದಾನಲ್ವಾ ಅವನು ಗೋಬ್ರಾಹ್ಮಣ ಹಿತಾಯಚ, ಗೋವುಗಳನ್ನು ಬ್ರಾಹ್ಮಣರನ್ನು ಕಂಡ್ರೆ ಬಹಳ ಅವನಿಗೆ ಇಷ್ಟ. ಹಾಗಾಗಿ ದೇವಲೋಕದಿಂದಾಗಿ ಬರಬೇಕಾದ್ರೆ ತಾನು ಸುರಭಿಯನ್ನು ಮುಂದೆ ಮಾಡಿಕೊಂಡು ತಾನು ಇಂದ್ರ ಬಂದಿದ್ದಾನಂತೆ. ಹಾಗಾಗಿ ಗೋವಿಂದ ಅಂತಹ ಹಸುವಿನಿಂದಾಗಿ ಸ್ತುತ್ಯ ಗೋ ಅಂತಂತ ಹೇಳಿದ್ರೆ ವೇದ, ಅಂತಹ ವೇದದಿಂದಾಗಿ ಗೋವಿನಲ್ಲಿ ಪರಮಾತ್ಮನಿಗೆ ತುಂಬ ವಿಶೇಷವಾಗಿರತಕ್ಕಂತಹ ಪ್ರೀತಿ ಇದೆ. ಗೋ ಅಂತಂತ ಹೇಳಿದ್ರೆ ವೇದ, ಅಂತಹ ವೇದದಿಂದಾಗಿ ಪರಮಾತ್ಮ ತಾನು ಸ್ತುತ್ಯನಾಗಿದ್ದಾನೆ. ಹಾಗಾಗಿ ಗೋವಿಂದ ಎಂಬುದಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಡ್ತಾ ಇದೆ. ರುಕ್ಮಿಣಿ ನಾಯಕ, ಅಂತಹ ರುಕ್ಮಿಣಿ ಬರೆದಿರತಕ್ಕಂತಹ ಪತ್ರವನ್ನು ತಾನು ಪರಮಾತ್ಮ ತಾನು ಅನುಮೋದಿಸ್ತಾ ಇದ್ದಾನೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಅಂತ ಅನೇಕ ಸ್ತೋತ್ರಗಳನ್ನು ಪತ್ರದಲ್ಲಿ ಬರೆದು ರುಕ್ಮಿಣಿ ತಾನು ಕಳಿಸಿದ್ದಾಳೆ ಬ್ರಾಹ್ಮಣನ ಮುಖಾಂತರವಾಗಿ. ಪರಮಾತ್ಮ ನಾನು ರುಕ್ಮಿಣಿ, ಸೊ ಈ ದೇಹ ಏನಾದರೂ ಕೂಡ ಸಮರ್ಪಿತವಾಗಬೇಕು ಅಂತಂತ ಹೇಳಿದ್ರೆ ಅದು ನಿನ್ನಲ್ಲಿ ಮಾತ್ರ. ಹಾಗಾಗಿ ನನ್ನನ್ನು ಬೇರೆ ಇನ್ಯಾರಾದರೂ ಕೂಡ ಕೈ ಹಿಡಿಲಿಕ್ಕೆ ಬಂತು ಅಂತಂತ ಹೇಳಿದ್ರೆ ಅದನ್ನು ನಾನು ಸಹಿಸೋದಿಲ್ಲ. ಹಾಗಾಗಿ ದಯಮಾಡಿ ನೀನೇ ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ತಾನು ಆ ಕುಂಡಿನಪುರಕ್ಕೆ ಬಂದು ರುಕ್ಮಿಣಿಯನ್ನು ತಾನು ಅಪಹಾರ ಮಾಡಿಕೊಂಡು ತಾನು ಹೋಗಿದ್ದಾನೆ. ಹಾಗಾಗಿ ರುಕ್ಮಿಣಿ ನಾಯಕ, ರುಕ್ಮಿಣಿಯನ್ನು ಒರೆಸಲಿಕ್ಕೆ ನಿಂತಿರತಕ್ಕಂತಹ ಜರಾಸಂಧಾದಿಗಳನ್ನು, ಆ ಜರಾಸಂಧನ ಭದ್ರಕೋಟೆಯಲ್ಲಿರತಕ್ಕಂಥವು ಇದ್ದರೂ ಕೂಡ ಯಾರಿಗೂ ಕೂಡ ಕೃಷ್ಣನನ್ನು ತಡೆ ಹಿಡಿಲಿಕ್ಕಾಗಿಲ್ಲ. ಹಾಗಾಗಿ ಅಂತಹ ರುಕ್ಮಿಣಿ ನಾಯಕ ಅಂತ ಭಗವಂತನನ್ನು ಚಿಂತನೆಯನ್ನು ಮಾಡ್ತಾರೆ. ರುಕ್ಮಿಣಿ ನಾಯಕನಾಗಿರತಕ್ಕಂತಹ ಭಗವಂತ ಜಯ ಜಯ ಸತ್ಯಾವಲ್ಲಭ. ಇನ್ನು ಪರಮಾತ್ಮ ತಾನು ಷೋಡಶ ಸ್ತ್ರೀ ಸಹಸ್ರೇಶಃ ಅಂತ ಪರಮಾತ್ಮನಿಗೆ ಹೆಸರು. ಅದರಲ್ಲಿ ಇದಲ್ಲದೇ ಪರಮಾತ್ಮನಿಗೆ ಅಷ್ಟಮಹಿಷಿಯರು ಅಂತ ಇದ್ದಾರೆ. ಅವರಲ್ಲಿ ಸತ್ಯಭಾಮಿ ಅಂತಕ್ಕಂಥವಳು ಎರಡನೇ ಅವಳು. ಹಾಗಾಗಿ ಆ ಸತ್ರಾಜಿತ್ ಮಹಾರಾಜನ ಪ್ರಕರಣದಿಂದಾಗಿ ಅವನಲ್ಲಿರತಕ್ಕಂಥ ಒಂದು ಸ್ಯಮಂತಕಮಣಿ ಈ ಒಂದು ಘಟನೆಯನ್ನು ಮುಂದಾಗಿರಿಸಿಕೊಂಡು ಸತ್ರಾಜಿತ್ ಮಹಾರಾಜನಿಗೆ ಬಹಳ ಬೇಸರ ಆಯಿತು. ಇಲ್ಲ ಸಲ್ಲದ ಆಪಾದನೆಯನ್ನು ನಾನು ಕೃಷ್ಣನ ಮೇಲೆ ಮಾಡಿದ್ದೇನೆ. ಹಾಗಾಗಿ ನನ್ನ ಈ ದೋಷದ ಪ್ರಾಯಶ್ಚಿತ್ತಕ್ಕೋಸ್ಕರ ನನ್ನ ಮಗಳಾಗಿರತಕ್ಕಂತಹ ಸತ್ಯಭಾಮಿಯನ್ನು ನಾನು ಕೃಷ್ಣನಿಗೆ ಕೊಡ್ತೇನೆ ಅಂತ ಕೃಷ್ಣನಿಗೆ ಕೊಟ್ಟು ತಾನು ಮದುವೆಯನ್ನು ಮಾಡಿಸಿದ್ದಾನೆ. ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸತ್ಯವಲ್ಲಭ. ಅಂತಹ ಸತ್ಯಭಾಮೆಯ ಪತಿಯಾಗಿರತಕ್ಕಂತಹ ಪರಮಾತ್ಮ ಜಯಶೀಲನಾಗಿದ್ದೀಯ. ಪಾಂಡವ ಬಂದೋ, ಪಾಂಡವರಿಗೆ ಎಂತೆಂತಹ ಅನರ್ಥಗಳು ಬಂತು, ಎಂತೆಂಥ ಕಷ್ಟಕೋಟಲೆಗಳು ಎದುರಾಯಿತು. ಆದರೆ ಪರಮಾತ್ಮ ತಾನು ಬಂಧುವಾಗಿ ನಿಂತುಕೊಂಡು ಅವರಿಗೆ ಬಂದಿರತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಪರಮಾತ್ಮ ತಾನು ಪರಿಹಾರ ಮಾಡಿದ್ದಾನೆ. ದ್ರೌಪದಿಯ ಮಾನ ಸಂರಕ್ಷಣೆಯನ್ನು ಮಾಡಿದ್ದಾನೆ. ಪ್ರತಿಸ್ಮೃತಿ ಮೊದಲಾಗಿರತಕ್ಕಂತಹ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಆ ವಾತಾವರಣವನ್ನು ಪರಮಾತ್ಮ ತಾನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಹೀಗಾಗಿ ಕೃಷ್ಣನಾಗಿ ಇಡೀ ಪಾಂಡವರ ಸಂರಕ್ಷಣೆಯನ್ನು ಮಾಡಿರತಕ್ಕಂತಹ ಕೀರ್ತಿ ಭಗವಂತನದ್ದು. ಹಾಗಾಗಿ ಪಾಂಡವ ಬಂದೋ ಎಂಬುದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಖಗವರ ವಾಹನ ಜಯಪೀಠಾರೆ. ಇಂತಹ ಭಗವಂತನಿಗೆ ಕೃಷ್ಣನಿಗೆ ವಾಹನ ಯಾವುದು ಅಂದರೆ ಖಗವರ. ಖಗ ಅಂತಂತ ಹೇಳಿದ್ರೆ ಆಕಾಶದಲ್ಲಿ ಓಡಾಡತಕ್ಕಂತಹ ಪಕ್ಷಿಗಳು, ಅದರಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ಗರುಡ. ಅಂತಹ ಗರುಡ ವಾಹನನಾಗಿರತಕ್ಕಂತಹ ಭಗವಂತನೇ ಜಯಶೀಲನಾಗಿದ್ದೀಯಾ. ಪೀಠಾರೆ, ನರಕಾಸುರ ಅಂತ ಒಬ್ಬ ಪ್ರಸಿದ್ಧ ರಾಕ್ಷಸ ನರಕಾಸುರ ಅಂತ. ಆ ನರಕಾಸುರನ ಸಮೀಪದಲ್ಲಿ ಅವನಿಗೆ ಅನೇಕ ದೊಡ್ಡ ದೊಡ್ಡ ರಾಕ್ಷಸರ ಬೆಂಬಲವೂ ಕೂಡ ಇತ್ತು. ಅದರಲ್ಲಿ ಒಬ್ಬ ರಾಕ್ಷಸ ಅವನಿಗೆ ಪೀಠ ಎಂಬುದಾಗಿ ಹೆಸರು. ಅಂತಹ ಪೀಠ ಎಂಬತಕ್ಕಂತಹ ಅಸುರನನ್ನು ಕೂಡ ಸಂಹಾರ ಮಾಡಿದ್ದೀಯ ನೀನು. ಹಾಗಾಗಿ ಪೀಠ ಅನ್ನುವ ರಾಕ್ಷಸನ ಶತ್ರುವೇ ನೀನು ಜಯಶೀಲನಾಗಿದ್ದೀಯಾ. ಮುರಭಂಜನ, ಮುರಾರಿ, ನೀನು ಮುರಾಸುರನ ಪಾಶಗಳನ್ನು ನೀನು ನಿರಾಕರಣೆ ಮಾಡಿರತಕ್ಕಂಥವನು. ಹಾಗಾಗಿ ನೀನು ಮುರಾರಿ ಎಂಬುದಾಗಿ ಕರೆಸ್ಕೊಂಡಿದ್ದೀಯಾ. ಹಾಗಾಗಿ ನೀನು ಮುರಭಂಜನ, ಮುರಾಸುರನನ್ನು ಸಂಹಾರ ಮಾಡಿರತಕ್ಕಂಥವನು. ಪಾರ್ಥಸಖೇ ತ್ವಂ, ಪಾಂಡವರಿಗೆಲ್ಲರಿಗೂ ಕೂಡ
ವಿಶೇಷವಾಗಿ ಹತ್ತಿರದಲ್ಲಿ ನಿಂತ್ಕೊಂಡು ವಿವಿಧ ಆಪತ್ತುಗಳನ್ನು ಪರಿಹಾರ ಮಾಡಿರತಕ್ಕಂಥವನು. ಭೌಮ ವಿನಾಶಕ. ಭೌಮ ಅಂತಂತ ಹೇಳಿದ್ರೆ ಭೂಮಿಯ ಮಗನಾಗಿರುವ ನರಕಾಸುರ. ಅಂತಹ ನರಕಾಸುರನನ್ನು ಕೂಡ, ನರಕಾಸುರ ಬೇರೆ ಯಾರೂ ಕೂಡ ಅಲ್ಲ, ಕೃಷ್ಣ ಪರಮಾತ್ಮನ ಭೂದೇವಿ, ಕೃಷ್ಣ ಪರಮಾತ್ಮನ ಹೆಂಡತಿ ಭೂದೇವಿ. ಅಂತಹ ಭೂದೇವಿ, ಕೃಷ್ಣ ಪರಮಾತ್ಮನಿಂದಾಗಿ ಭೂದೇವಿಯಲ್ಲಿ ಹುಟ್ಟಿರತಕ್ಕಂಥವನೇ ಈ ನರಕಾಸುರ. ಅಂತಹ ನರಕಾಸುರನನ್ನು ಕೂಡ ನಿಗ್ರಹವನ್ನು ನೀನು ಮಾಡಿದ್ದೀಯ. ಹಾಗಾಗಿ ಪರಮಾತ್ಮ ಇವನು ಯಾರು ಅಂತ ಪರಮಾತ್ಮ ನೋಡೋದಿಲ್ಲ, ಇವನಲ್ಲಿ ಯಾವ ಗುಣ ಇದೆ ಅನ್ನೋದಿನ ಪರಮಾತ್ಮ ನೋಡ್ತಾನೆ. ತನ್ನ ಮಗನಾಗಿದ್ದರೂ ಕೂಡ ಅವನು ತುಂಬ ದೋಷವನ್ನು ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಶಿಕ್ಷೆ ಆಗಲೇಬೇಕು ಅನ್ನುವ ಕಾರಣದಿಂದಾಗಿ ನರಕಾಸುರನನ್ನು ಸಂಹಾರ ಮಾಡಿ ಅವನ ಅಧೀನದಲ್ಲಿರತಕ್ಕಂತಹ 16,000 ಜನರನ್ನು ಕೂಡ ಪರಮಾತ್ಮ, ಕೃಷ್ಣ ನಿನ್ನನ್ನು ಹೊರತಾಗಿ ನಮ್ಗೆ ಯಾರ ಗತಿ, ನಮ್ಮನ್ನು ಯಾರಾದರೂ ಕೂಡ ಸ್ವೀಕಾರ ಮಾಡಿ ಯಾರು, ನರಕಾಸುರನ ಅಧೀನದಲ್ಲಿದ್ದವರು ಅನ್ನುವ ಕಾರಣದಿಂದಾಗಿ ನನ್ನನ್ನು ಯಾರು ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅವರೆಲ್ಲರನ್ನೂ ಕೂಡ ತಾನೇ ವರಿಸಿದ್ದಾನೆ. ಹಾಗಾಗಿ ಭೌಮ ವಿನಾಶಕ ಅನ್ನುವ ಪದದಿಂದಾಗಿ ಈ ಅಂಶವನ್ನು ಚಿಂತನೆ ಮಾಡಿಕೊಳ್ಬೇಕು. ದುರ್ಜನಹಾರಿನ್, ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡುವ ಸ್ವಭಾವವುಳ್ಳವನು. ಸಜ್ಜನ ಪಾಲಕ. ಪರಮಾತ್ಮನಿಗೆ 2 ಧ್ಯೇಯ, ಒಂದು ಭಕ್ತ ಜನಪಾಲಕ, ಭಕ್ತಿ ಸುಖದಾಯಕ. ಭಕ್ತ ಜನರನ್ನು ಪರಿಪಾಲನೆ ಮಾಡ್ತಾನೆ, ಯಾರು ದುರ್ಜನರು ಅಂತ ಇರ್ತಾರೆ ಅವರನ್ನು ಸಂಹಾರವನ್ನು ಮಾಡ್ತಾನೆ. ಅಂತಹ ಭಗವಂತ ನಿನಗೆ ಜಯ 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 ಜಯ. ಶುಭ ಗುಣ ಗಣಪೂರಿತ ವಿಶ್ವೇಶ. ಇಂತಹ ಇಡೀ ಜಗತ್ತಿಗೆ ವಿಶ್ವೇಶ ಅಂತಂತ ಹೇಳಿದ್ರೆ ಅವನಿಗೆ ಇದು ಕೃಷ್ಣನ ರೂಪವನ್ನು ಚಿಂತನೆ ಮಾಡಿಕೊಳ್ಬೋದು. ಯಶೋದೆಯ ಬಾಯಿಯಲ್ಲಿ ಕೃಷ್ಣ ಆ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಹಾಗಾಗಿ ಇಂತಹ ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಇದನ್ನು ರಕ್ಷಣೆ ಮಾಡ್ತಿರತಕ್ಕಂತಹ ವ್ಯಕ್ತಿ ಅವನೇ ವಿಶ್ವೇಶ. ಹಾಗಾಗಿ ಇಡೀ ಜಗತ್ತಿನ ಸಂರಕ್ಷಣಾಗಿರತಕ್ಕಂತಹ ಪರಮಾತ್ಮ ನೀನು ಶುಭ ಗುಣ ಗಣಪೂರಿತ. ಎಲ್ಲ ಸದ್ಗುಣಗಳು ಕೂಡ ಎಲ್ಲಿ ನೋಡಬೇಕು ನಾವು ಅಂದರೆ ಅದು ಭಗವಂತನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಎಲ್ಲ ಗುಣಗಳು ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡಿದೆ. ಹೇಳ್ತಾರೆ ಪರಮಾತ್ಮನಲ್ಲಿ ಅನಂತ ಗುಣಗಳಿದೆ, ಅನಂತ ಗುಣಗಳಲ್ಲಿಯೂ ಕೂಡ ಒಂದೊಂದು ಗುಣವೂ ಕೂಡ ಅದು ಅನಂತವಾಗಿದೆ. ಹಾಗಾಗಿ ಇಂತಹ ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂತಹ ಭಗವಂತ, ಆದ್ದರಿಂದಾಗಿಯೇ ನಿನ್ನನ್ನು ಏನು ಕರೀತಾರೆ ಅಂದರೆ ಪುರುಷೋತ್ತಮ. ಕ್ಷರ ಅಕ್ಷರ ಪುರುಷಗಳಿಗಿಂತ ಎಲ್ಲ ಪುರುಷರಿಗಿಂತಲೂ ಕೂಡ ತುಂಬ ಶ್ರೇಷ್ಠವಾಗಿರೋ 2 ಪುರುಷರು ಇರತಕ್ಕಂಥದ್ದು, ಒಂದು ಕ್ಷರ ಪುರುಷರು, ಅಕ್ಷರ ಪುರುಷ. ಈ 2 ಪುರುಷರಿಗಿಂತಲೂ ಕೂಡ ನೀನು ಉತ್ತಮನಾಗಿರತಕ್ಕಂಥವನು. ಹಾಗಾಗಿ ಪುರುಷೋತ್ತಮ, ನಿತ್ಯ ವಿಬೋಧ, ಯಾವತ್ತೂ ಕೂಡ ಜ್ಞಾನಾನಂದ ಸ್ವರೂಪಿಯಾಗಿರತಕ್ಕಂಥವನು. ಯಾವಾಗಲೂ ಕೂಡ ಯಾರಿಗೆ ಅಜ್ಞಾನ ಬಂದಿದೆ ಅಂಥವರಲ್ಲಿರತಕ್ಕಂತಹ ಅಜ್ಞಾನವನ್ನು ಪರಿಹಾರ ಮಾಡಿ ಅಲ್ಲಿ ತತ್ವಜ್ಞಾನವನ್ನು ಬೀಜವನ್ನು ಬಿತ್ತಿರತಕ್ಕಂತಹ ರೂಪ. ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ನಶಿಸಿ ಹೋಗಿರತಕ್ಕಂತಹ ಎಲ್ಲ ವೇದಜ್ಞಾನವನ್ನು ಆ ಬ್ರಹ್ಮಸೂತ್ರಗಳ ಮುಖಾಂತರವಾಗಿ ಕೊಟ್ಟಿರತಕ್ಕಂತಹ ರೂಪ ಅಂತ ಹೇಳಿ ನಿತ್ಯ ವಿಬೋಧ, ಯಾವತ್ತೂ ಕೂಡ ಜ್ಞಾನ ಸ್ವರೂಪಿಯಾಗಿರತಕ್ಕಂಥವನು ಭಗವಂತ ಅನ್ನುವ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಭೂಮಿ ಭರಾಂತಕ ಕಾರಣ ರೂಪ ಜಯಖರ ಭಂಜನ ದೇವವರೇಣ್ಯ. ಯಾರು ಭೂಮಿಗೆಲ್ಲ ಭಾರರಾಗಿರ್ತಾರೆ ಅಂಥವ್ರನ್ನೆಲ್ಲರೂ ಕೂಡ ಪೃಥ್ವಿ, ಆ ಭೂದೇವಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪರಮಾತ್ಮ, ನಾನು ಯಾರನ್ನು ಬೇಕಾದ್ರೆ ನನಗೆ ಹೌದು, ನಾನು ಯಾರನ್ನು ಬೇಕಾದ್ರೂ ಹೋರಬಲ್ಲೆ, ಆದರೆ ಯಾರು ನನ್ನ ಪತಿಯಾಗಿರತಕ್ಕಂತಹ ನಿನ್ನ ಗುಣಗಳನ್ನು ಯಾರು ಅಪಲಾಪವನ್ನು ಮಾಡ್ತಾರೆ, ಪರಮಾತ್ಮನಿಗೆ ಗುಣಗಳೇ ಇಲ್ಲ. ಪರಮಾತ್ಮನಿಗೂ ಕೂಡ ದುಃಖ ಇದೆ. ಪರಮಾತ್ಮನಲ್ಲಿ ಎಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಅವನಲ್ಲಿ ತುಂಬ ಗುಣಗಳಿದೆ, ಅವನು ಆನಂದ ಸ್ವರೂಪ ಅಂತ. ಇಲ್ಲ, ಪರಮಾತ್ಮನಿಗೂ ಕೂಡ ದುಃಖ ಎಲ್ಲ ಇದೆ ಅಂತ ಯಾರು ಪರಮಾತ್ಮನ ವಿಷಯದಲ್ಲಿ ದೋಷಗಳನ್ನು ಎಣಿಸ್ತಾ ಇದ್ದಾರೆ, ಇಂಥವರನ್ನು ಮಾತ್ರ ನನಗೆ ಹೋರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಭೂಭಾರ ಹರಣಾರ್ಥಾಯ, ಕೃಷ್ಣನ ಅವತಾರವಾಗಿರತಕ್ಕಂಥದ್ದೇ ಭೂಮಿಗೆ ಭಾರಭೂತರಾದ ರಾಕ್ಷಸರನ್ನು ಸಂಹಾರ ಮಾಡಲು ಸುಗ. ಹಾಗಾಗಿ ಭೂಮಿ ಭರಾಂತಕ ಕಾರಣ ರೂಪ, ಭೂಮಿಗೆ ಭಾರಭೂತರಾಗಿರತಕ್ಕಂತಹ ಅಸುರರ ಸಂಹಾರಕ್ಕೋಸ್ಕರ ಭಗವಂತ ತಾನು ಅವತಾರವನ್ನು ಮಾಡಿದ. ಖರಭಂಜನ ದೇವವರೇಣ್ಯ, ಖರಾಸುರ ಇಂಥ ಇವನು ಕೂಡ ಕಂಸನಿಂದಾಗಿ ಕಳಿಸಿಕೊಳ್ಳಲ್ಪಟ್ಟವ, ಅವನನ್ನು ಕೂಡ ತಾನು ಸಂಹಾರವನ್ನು ಮಾಡ್ತಾನೆ. ಕಡೆಗೆ ಪರಮಾತ್ಮನ ಮಹಿಮೆಯನ್ನು ಇನ್ನೂ ಕೂಡ ಮುಂದುವರಿಸ್ತಾ ವಿಧಿಭವ ಮುಖಸುರ ಸತತ ಸುವಂದಿತ ಸಚ್ಚರಣಾಂಬುಜ ಕಂಜ ಸುನೇತ್ರ. ಇಂತಹ ಪರಮಾತ್ಮನ ಪಾದಕಮಲಗಳನ್ನು ಭೂಲೋಕದಲ್ಲಿರತಕ್ಕಂತಹ ಯಾರೋ ಚಿಕ್ಕ ಚಿಕ್ಕ ವ್ಯಕ್ತಿಗಳು ಮಾತ್ರ ನಮಸ್ಕಾರ ಮಾಡ್ತಕ್ಕಂಥದ್ದಲ್ಲ. ವಿಧಿ, ಬ್ರಹ್ಮದೇವರು, ರುದ್ರದೇವರು ಇವರೇ ಮೊದಲುಗೊಂಡು ಎಲ್ಲ ದೇವಾನುದೇವತೆಗಳೆಲ್ಲರೂ ಕೂಡ ಭಗವಂತನ ಪಾದ
ಕಮಲಗಳಿಗೆ ತಾವು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿದಾಗ ಪರಮಾತ್ಮ ಕಂಜ ಸುನೇತ್ರ, ಅವನ ಕಣ್ಣು ಕಂಜ ಅಂತಂತ ಹೇಳಿದ್ರೆ ಕಮಲ. ಎಲ್ಲ ಯಾರು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂಥವರನ್ನು ಪರಮಾತ್ಮ ತಾನು ಕಣ್ಣನ್ನು ಅರಳಿಸಿಕೊಂಡು ಅಂತಹ ಕಣ್ಣಿನಿಂದಾಗಿ ಬರತಕ್ಕಂತಹ ಕರುಣಾಮೃತವನ್ನು ಆ ಭಕ್ತರ ಮೇಲೆ ತಾನು ಸುರಿಸ್ತಾರಂತೆ. ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಳ್ಬೇಕಂತೆ. ಕಂಜ ಸುನೇತ್ರ, ಪರಮಾತ್ಮ ತನ್ನ ಅರಳುಗಣ್ಣಿನಿಂದಾಗಿ ಆ ಕಮಲದಂತೆ ವಿಶಾಲವಾಗಿರತಕ್ಕಂತಹ ಕಣ್ಣಿನಿಂದಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಚಿಂತನೆಯನ್ನು ಮಾಡಿಕೊಳ್ಬೇಕಂತೆ. ಕಂಜ ಸುನೇತ್ರ, ಒಳ್ಳೆಯ ಕಣ್ಣ ಉಳ್ಳವನು ಪರಮಾತ್ಮ. ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತ ನಿಮಾರಣ ಜಯದೇವೇಶ. ಪರಮಾತ್ಮನ ಶಕ್ತಿ ದೇವತೆಗಳನ್ನೂ ಕೂಡ ಪರಮಾತ್ಮ ಹಿಮ್ಮೆಟ್ಟಿಸ್ತಾನೆ, ಅಸುರರನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ, ಎಲ್ಲರನ್ನೂ ಕೂಡ ಮಣಿಸುವ ಶಕ್ತಿ ಇದೆ ಅಂತಂತ ಹೇಳಿದ್ರೆ ಭಗವಂತ. ಅಂತಹ ಭಗವಂತ ನೀನು ಪೂತನಿ, ಕಂಶಪ್ರೇಷಿತಳಾಗಿರತಕ್ಕಂತಹ ಪೂತನಿಯನ್ನು ಕೂಡ ನೀನು ಸಂಹಾರ ಮಾಡಿರತಕ್ಕಂಥವ ತುಂಬ ಪುಟ್ಟವನಾಗಿರತಕ್ಕಂತಹ ಸಂದರ್ಭದಲ್ಲಿಯೇ ಅಂತಹ ಕ್ರೀಡಾದಿಗುಣ ಸಂಪನ್ನನಾಗಿರತಕ್ಕಂತಹ ದೇವೇಶನೇ ಜಯ ಜಯ, ನಿನಗೆ ಜಯವಾಗಲಿ, ನೀನು ಜಯಶೀಲ ಎಂಬುವ ಭಾವನೆಯನ್ನು ನನಗೆ ಕೊಡು. ಯದ್ಭ್ರೂ ವಿಭ್ರಮ ಮಾತ್ರ ತದಿದಂ ಮಾ ಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿಸ್ಥಿತಲಯ ಮೃಚ್ಛತಿ ಸರ್ವಂ ಸ್ಥಿರಚರವಲ್ಲಭ ಸತ್ವಂ ಜಯಬೋ. ಪರಮಾತ್ಮನ ಹುಬ್ಬಿನ ವಿಲಾಸವನ್ನು ಸ್ತೋತ್ರದಲ್ಲಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಹುಬ್ಬಿನ ಕುಣಿತ ಯದ್ಭ್ರೂ ವಿಭ್ರಮ, ಪರಮಾತ್ಮನ ಹುಬ್ಬು ಏನಾದರೂ ಕೂಡ ಸ್ವಲ್ಪ ಕುಣಿತು ಹುಬ್ಬನ್ನು ಅಲ್ಲಾಡಿಸ್ದ ಅಂತಂತ ಹೇಳಿದ್ರೆ ಸಾಕು. ಮಾ ಕಮಲಾಸನ ಶಂಭು ವಿಪಾದ್ಯಂ, ಮಾ ಅಂದರೆ ಲಕ್ಷ್ಮೀದೇವಿ, ಕಮಲಾಸನ ಅಂತಂತ ಹೇಳಿದ್ರೆ ಬ್ರಹ್ಮದೇವರು, ಶಂಭು ಅಂತಂತ ಹೇಳಿದ್ರೆ ರುದ್ರದೇವರು, ವಿಪ ಅಂತಂತ ಹೇಳಿದ್ರೆ ಗರುಡ, ಎಲ್ಲ ಪಕ್ಷಿಗಳಿಗೂ ಕೂಡ ಒಡೆಯನಾಗಿರತಕ್ಕಂತಹ ಗರುಡ, ಆದ್ಯಂ, ಇವರೇ ಮೊದಲಾಗಿರತಕ್ಕಂತಹ ಇಡೀ ಜಗತ್ತು ಸರ್ವಂ ಸೃಷ್ಟಿಸ್ಥಿತಿಲಯಂ ಮೃಚ್ಛತಿ ಸ್ಥಿರಚರವಲ್ಲಭ ಸತ್ವಂ ಜಯಬೋ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಸೃಷ್ಟಿ ಸ್ಥಿತಿ ಲಯ ಇದೇನಾದರೂ ಕೂಡ ಬರ್ತಾ ಇದೆ ಅಂದರೆ ಇದೇ ಮೊದಲಾಗಿರೋ, ಇವರೇ ಮೊದಲುಗೊಂಡಿರತಕ್ಕಂತಹ ಸಮಗ್ರ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಜ್ಞಾನ ಜ್ಞಾನ ಬಂಧ ಮೋಕ್ಷ ಈ 8 ವಿಷಯಗಳನ್ನು ಜಗತ್ತಿಗೆ ಕೊಡ್ತಾ ಇದ್ದಾನೆ ಅಂತಂತ ಹೇಳಿದ್ರೆ ಇದು ಯಾರು ಅಂತಂತ ಹೇಳಿದ್ರೆ ಇದು ಭಗವಂತನಾಗಿಯೇ. ಭಗವಂತನ ಹುಬ್ಬಿನ ಕುಡಿತಕ್ಕೆ ಇಷ್ಟು ಸಾಮರ್ಥ್ಯ ಇದೆ. ಅಂತಹ ಪರಮಾತ್ಮನ ಇಂತಹ ಸುಂದರವಾಗಿರತಕ್ಕಂತಹ ಭ್ರೂಭಾಗವನ್ನು ಹೊಂದಿರತಕ್ಕಂತಹ ಕೃಷ್ಣ ಪರಮಾತ್ಮನೇ ನಿನಗೆ ಜಯವಾಗಲಿ ಅಂತ ಜಯವನ್ನು ಚಿಂತನೆಯನ್ನು ಮಾಡ್ತಾರೆ. ಜಯ ಯಮಳಾರ್ಜುನ ಭಂಜನ ಮೂರ್ತೆ ಜಯ ಗೋಪಿ ಕುಚ ಕುಂಕುಮಾಂಕಿತಾಂಗ. ಪರಮಾತ್ಮ ತಾನು ಬಾಲಕನಾಗಿದ್ದಾಗ ಜೋಡಿ ವೃಕ್ಷಗಳು, ಯಮಳಾರ್ಜುನ ಅರ್ಜುನ ವೃಕ್ಷಗಳು ಅಂತ ಏನಿತ್ತು ಅಂತಹ 2 ಅರ್ಜುನ ವೃಕ್ಷಗಳನ್ನು ಭಂಜ ಮಾಡುವ ಮುಖಾಂತರವಾಗಿ ಕುಬೇರನ ಮಕ್ಕಳಾಗಿರತಕ್ಕಂಥವರಿಗೆ ತಾನು ಪರಮಾತ್ಮ ತಾನು ಸದ್ಗತಿಯನ್ನು ತಾನು ಕೊಟ್ಟಿದ್ದಾನೆ, ಶಾಪದಿಂದಾಗಿ ವಿಮೋಚನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅರ್ಜುನ ಮರವೃಕ್ಷಗಳನ್ನು ಭಂಗಗೈದಿರತಕ್ಕಂತಹ ಪರಮಾತ್ಮನೇ ನಿನಗೆ ಜಯವಾಗಲಿ. ಗೋಪಿ ಕುಚ ಕುಂಕುಮಾಂಕಿತಾಂಗ, ಗೋಪಿಕಾ ಸ್ತ್ರೀಯರೆಲ್ಲ ಪರಮಾತ್ಮ ನಿನ್ನ ಅಂಗಸಂಗವನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನನಗೆ ಅಂಗಸಂಗವನ್ನು ಕೊಡು ಅಂತ ಹೇಳಿದಾಗ ಅವರಿಗೆ ಅಂಗಸಂಗವನ್ನು ಪರಮಾತ್ಮ ತಾನು ಕೊಟ್ಟಿದ್ದಾನೆ. ಅಂತಹ ಗೋಪಿಯರ ಇಷ್ಟಾರ್ಥವನ್ನು ಈಡೇರಿರತಕ್ಕಂತಹ ಪರಮಾತ್ಮನೇ ನೀನು ಜಯಶೀಲನಾಗಿದ್ದೀಯಾ. ಪಾಂಚಾಲಿ ಪರಿಪಾಲನ ಜಯಭೋ ಜಯ ಗೋಪಿ ಜನರಂಜನ ಜಯಭೋ. ಪಾಂಚಾಲಿ ಪರಿಪಾಲನ, ಅಂತಹ ದ್ರೌಪದಿಗೆ ಮರ್ಯಾದೆ ಹೋಗತಕ್ಕಂತಹ ಸಂದರ್ಭದಲ್ಲಿ, ವಸ್ತ್ರಾಪಹರಣ ಆಗತಕ್ಕಂತಹ ಸಂದರ್ಭದಲ್ಲಿ ಅವಳಿಗೆ ವಸ್ತ್ರವನ್ನು ಕೊಟ್ಟಿರತಕ್ಕಂಥವನು ಭಗವಂತ. ಹಾಗಾಗಿ ಪಾಂಚಾಲಿ ಪರಿಪಾಲನ ಅಂತ ಕರೆಸ್ಕೊಂಡಿದ್ದಾನೆ. ಅಂತಹ ಪರಮಾತ್ಮ ನಿನಗೆ ಜಯವಾಗಲಿ. ಗೋಪೀ ಜನರಂಜನ, ಎಲ್ಲ ಗೋಪಿಕಾಸ್ತ್ರೀಯರಿಗೂ ಕೂಡ ಸಂತೋಷವನ್ನು, ಮಗುವಾಗಿ ಸಂತೋಷ ಕೊಟ್ಟವ, ಯೌವನದಲ್ಲಿ ಸಂತೋಷ ಕೊಟ್ಟವ, ಕಡೆಗೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವ ಮುಖಾಂತರವಾಗಿ ಸಂತೋಷವನ್ನು ಕೊಟ್ಟಿರತಕ್ಕಂತಹ ಕೃಷ್ಣ ನೀನು ಜಯಶೀಲನಾಗಿದ್ದೀಯಾ. ಜಯ ರಾಸೋತ್ಸವ ರಥಲಕ್ಷ್ಮೀಶ ಸತತ ಸುಕಾರ್ಣವ ಜಯ ಕಂಜಾಕ್ಷ. ಈ ರಾಸೋತ್ಸವವನ್ನು ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಕೂಡ ಸಂತೋಷವನ್ನು ಪರಮಾತ್ಮ ನೀನು ಕೊಟ್ಟಿದ್ದೀಯ. ಹಾಗಾಗಿ ಇದು
ರಾಸೋತ್ಸವದಲ್ಲಿ ಪರಮಾತ್ಮ ತಾನು ಪಾಲ್ಗೊಂಡದ್ದು ಅದು ತನ್ನ ಸುಖಕ್ಕೋಸ್ಕರ ಅಲ್ಲ, ಆ ಗೋಪಿಕಾಸ್ತ್ರೀಯರಿಗೆ ಬಂದಿರತಕ್ಕಂತಹ ದುಃಖವನ್ನು ಪರಿಹಾರ ಮಾಡಲು ಹೊಸಗ. ಅಂತಹ ರಾಸೋತ್ಸವರತನಾಗಿರತಕ್ಕಂತಹ ಲಕ್ಷ್ಮೀ ಗಂಡನ, ಯಾಕೆಂದರೆ ಅಂತಹ ಲಕ್ಷ್ಮೀ ಗಂಡನಾಗಿದ್ದೆಯೂ ಕೂಡ ತಾನು ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ರಾಸೋತ್ಸವವನ್ನು ನಡೆಸಿದ್ದಾನೆ ಅಂತಂತ ಹೇಳಿದರೆ ಅದು ಕೃಷ್ಣನಿಗೆ ಅವಶ್ಯಕವಾದುದು ಅಂತ ಖಂಡಿತವಾಗಿಯೂ ಕೂಡ ಅನಿಸೋದಿಲ್ಲ. ಯಾಕೆಂದರೆ ಲಕ್ಷ್ಮಿ ಅಂತಂತ ಹೇಳಿದ್ರೆ ಅವಳು ಲಕ್ಷಣ ಭರಿತಳು, ತುಂಬ ಸೌಂದರ್ಯವತಿ ಆಗಿದ್ದರ ಅಂದಾಗಿ ಅವಳಿಗೆ ಲಕ್ಷ್ಮಿ ಎಂಬುದಾಗಿ ಹೆಸರು. ಆ ಲಕ್ಷ್ಮೀಶನಾಗಿದ್ದರೂ ಕೂಡ ತಾನು ರಾಸೋತ್ಸವದಲ್ಲಿ ರತನಾಗಿದ್ದಾನೆ ಅಂತಂತ ಹೇಳಿದ್ರೆ ಅವರ ಅನುಗ್ರಹಕ್ಕಾಗಿ ಅನ್ನುವ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಅಂತಹ ಸುಂದರವಾಗಿರತಕ್ಕಂತಹ ಕಂಜಾಕ್ಷ ಕಣ್ಣುಳ್ಳಂತಹ ಪರಮಾತ್ಮನೇ ನಿನಗೆ ಜಯವಾಗಲಿ. ಜನನೀಕರ ಪಾಶ ಸುಪದ್ದ ಹರಣಾನ್ನವತಿ ತಸ್ಯ ಸುರೇಶ. ಚಿಕ್ಕ ಮಗು ಇದ್ದಾಗ ಬೆಣ್ಣೆಯನ್ನು ಕದ್ದವ ಅನ್ನುವ ಕಾರಣದಿಂದಾಗಿ ನಿನ್ನನ್ನು ಕಟ್ಟಾಕಲಿಕ್ಕೆ ಯಾರಿಗೆ ಸಾಧ್ಯಪ್ಪ? ನೀನು ಬ್ರಹ್ಮಾಂಡೋದರ, ಇಡೀ ಬ್ರಹ್ಮಾಂಡವನ್ನು ನಿನ್ನ ಉದರದಲ್ಲಿ ನೀನು ಧಾರಣೆಯನ್ನು ನೀನು ಮಾಡಿಕೊಂಡಿದ್ದೀಯಾ, ಹಾಗಾಗಿ ನಿನ್ನನ್ನು ಕಟ್ಟಾಕಲಿಕ್ಕೆ ಯಾರಿಗೆ ಆಗತ್ತೆ? ಹಾಗಿದ್ದರೂ ಕೂಡ ತಾಯಿಯ ಭಕ್ತಿಗೆ, ತಾಯಿಯ ವೈರಾಗ್ಯಕ್ಕೆ, ತಾಯಿಯ ಜ್ಞಾನಕ್ಕೆ ಬೆಲೆ ಕೊಟ್ಟು 3 ಅಂಗುಲ ದಾರದಿಂದಾಗಿ ನಿನ್ನ ಸುತ್ತ ನೀನು ಕಟ್ಟಿಸಿಕೊಂಡಿದ್ದೀಯಲ್ವ, ಅಂತಹ ರೂಪವನ್ನು ಚಿಂತನೆಯನ್ನು ಮಾಡಿ ಜನನೀಕರ ಪಾಶ ಸುಬದ್ಧ, ತಾಯಿ ಮಾಡಿರತಕ್ಕಂತಹ ಪಾಶಕ್ಕೆ ಪರಮಾತ್ಮ ತಾನು ಸಿಲುಕಿದ್ದಾನೆ. ಇದು ಭಕ್ತಿ ಪಾಶಕ್ಕೆ ಸಿಲುಕಿದ ಅನ್ನುವ ದೃಷ್ಟಾಂತವೇ ಹೊರತು ಪರಮಾತ್ಮನನ್ನು ಕಟ್ಟಿಹಾಕತಕ್ಕಂತಹ ದಾರ ಯಾವುದೂ ಕೂಡ ಇಲ್ಲ. ಅಂತಹ ಭಗವಂತನೇ ನಿನಗೆ ಜಯವಾಗಲಿ. ಬಾಲಕ್ರೀಡನ ಪರಜಯ ಭೂತ್ವಂ ಮುನಿವರ ವಂದಿತ ಪದಪದ್ಮೇಶ. ಪರಮಾತ್ಮ ತಾನು ಪುಟ್ಟವನಾಗಿದ್ದಾಗ ಬಾಲಕರಂತೆ ಕ್ರೀಡೆಯನ್ನು ತಾನು ಮಾಡ್ತಾ ಇದ್ದಾನೆ. ಯಶೋಧಾದೇವಿಗೆ ಮರೆತೇ ಹೋಗದಂತೆ ಕೃಷ್ಣನ ಬಾಲ್ಯ ಲೀಲೆಗಳನ್ನೆಲ್ಲ ನೋಡಿದ್ರೆ ಒಂದು ಕ್ಷಣದಲ್ಲಿ ಅಯ್ಯೋ ನನ್ನ ಮಗ ಇರಲಿಕ್ಕಿಲ್ಲ, ಅಸುರರನ್ನೆಲ್ಲ ಸಂಹಾರ ಮಾಡಿದಾಗ ಇಂತಹ ಪೂತನಿ, ತೃಣಾವರ್ತ, ವೃಷಭಾಸುರ, ಶಕಟಾಸುರ ಇವರನ್ನೆಲ್ಲ ಸಂಹಾರ ಮಾಡಿರತಕ್ಕಂಥ ವ್ಯಕ್ತಿ ನನ್ನ ಮಗುನ ಅಂತ ಅನ್ನಿಸ್ತಾ ಇತ್ತು. ಅದೇ ಕ್ಷಣಕ್ಕೆ ತನ್ನ ಕ್ರೀಡನೆಯಿಂದಾಗಿ ಪರಮಾತ್ಮ ಆ ಬಾಲ್ಯದಲ್ಲಿ ಮಾಡತಕ್ಕಂತಹ ಕ್ರೀಡೆಯಿಂದಾಗಿ ಬುದ್ಧಿಯನ್ನು ಮಂಕುಗೊಳಿಸ್ಬಿಡ್ತಾ ಇದ್ದ. ಅಯ್ಯೋ ಕಡೆಗೆ ನನ್ನ ಮಗು ಅನ್ನತಕ್ಕಂತಹ ಭಾವನೆಯಿಂದಾಗಿ ತಾನು ಬಿಗಿದಪ್ಕೊಳ್ತಾ ಇದ್ಲಂತೆ. ಹಾಗಾಗಿ ಬಾಲಕ್ರೀಡನ ಪರಮಾತ್ಮ ಪುಟ್ಟವನಾಗಿದ್ದಾಗ ತಾನು ಬಾಲರಂತೆ ಕ್ರೀಡೆಯಲ್ಲಿ ಆಸಕ್ತನಾಗಿದ್ದ. ಜ್ಞಾನಿಗಳಾಗಿದ್ದವರು ಕೇವಲ ಪರಮಾತ್ಮನ ಕ್ರೀಡೆಯನ್ನು ಚಿಂತನೆ ಮಾಡೋದಿಲ್ಲಂತೆ. ಮಣಿಮಂಜರಿಯಲ್ಲಿ ಹೇಳಬೇಕಾದ್ರೆ ಲೀಲಾಭಿಹಿ ಭಾವಗರ್ಭಾಭಿಹಿ, ಪರಮಾತ್ಮನ ಲೀಲೆಗಳು, ಕೃಷ್ಣ ಪರಮಾತ್ಮನ ಲೀಲೆಗಳು ಅಂತಂತ ಹೇಳಿದ್ರೆ ಅದು ಭಾವಗರ್ಭ. ಒಂದೊಂದು ಪರಮಾತ್ಮನ ಆಟದಲ್ಲಿಯೂ ಕೂಡ, ಕ್ರೀಡೆಯಲ್ಲಿಯೂ ಕೂಡ, ಒಂದೊಂದು ನಡೆಯಲ್ಲಿಯೂ ಕೂಡ ಒಂದು ವಿಶಿಷ್ಟವಾಗಿರತಕ್ಕಂತಹ ಭಾವ, ಅದರ ಹಿಂದೆ ಅಧ್ಯಾತ್ಮದ ಸಂದೇಶ ಇದೆ. ಇದು ಪರಮಾತ್ಮನ ಕ್ರೀಡೆ ಅಂತ ಚಿಂತನೆಯನ್ನು ಮಾಡಿಕೊಳ್ಬೇಕು. ಮುನಿವರ ವಂದಿತ ಪದಪದ್ಮೇಶ. ಅನೇಕ ಜನ ಮುನಿಗಳು ಕೂಡ ಪರಮಾತ್ಮನಿಗೆ ತಮ್ಮ ಪಾದವನ್ನು ತಾವು ನಮಿಸ್ತಾ ಇದ್ದಾರೆ. ಖಾಲಿಯ ಪಣಿಪಣ ಮರ್ದನ ಜಯಬೋ. ಪರಮಾತ್ಮ ತಾನು ಬಾಲಕನಾಗಿದ್ದಾಗ ಆ ಖಾಲಿಯ ಅನ್ನತಕ್ಕಂತಹ ನಾಗದ ತಲೆಯ ಮೇಲೆ ತಾನು ನೃತ್ಯವನ್ನು ಆಡಿದ್ದಾನೆ. ದ್ವಿಜಪತ್ನ್ಯರ್ಪಿತ ಮತ್ಸಿ ವಿಭೋನ್ನಂ. ಪರಮಾತ್ಮ ಆ ಹಶುವು ಅಂತ ಕೇಳಿರತಕ್ಕಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಕೂಡ ಯಜ್ಞಯಾಗಾದಿಗಳನ್ನು ಬಿಟ್ಟು ಅಲ್ಲಿ ನೀಡಬೇಕಾಗಿರಲಿರತಕ್ಕಂತಹ ಹವ್ಯ ಪದಾರ್ಥವನ್ನು ತಂದು ಕೃಷ್ಣ ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಪರಮಾತ್ಮ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವಚ ಅಂತ ಎಲ್ಲ ಪದಾರ್ಥಗಳನ್ನು ಕೂಡ, ಹವಿಷ್ಯ ಪದಾರ್ಥವನ್ನು ತಾನು ಸ್ವೀಕಾರ ಮಾಡಿ ಅವರಿಗೆ ಸದ್ಗತಿಯನ್ನು ಪರಮಾತ್ಮ ತಾನು ನೀಡಿದ್ದಾನೆ. ಹಾಗಾಗಿ ದ್ವಿಜಪತ್ನ್ಯರ್ಪಿತ, ಆ ಬ್ರಾಹ್ಮಣರ ಪತ್ನಿಯರು ಕೊಟ್ಟಿರತಕ್ಕಂತಹ ಪದಾರ್ಥವನ್ನು ನೀನು ಸ್ವೀಕಾರ ಮಾಡಿದ್ದೀಯಾ. ಕ್ಷೀರಾಂಬುದೀಕೃತ ನಿಲಯನ ದೇವ. ಇಂತಹ ಪರಮಾತ್ಮ ತಾನು ಕ್ಷೀರಸಾಗರದಲ್ಲಿದ್ದಾನೆ. ಒಂದು ಕ್ಷೀರಸಾಗರ ಅಂದರೆ ಪರಮಾತ್ಮನ ಮಂದಿರ ಕ್ಷೀರಸಾಗರ. ಇಡೀ ನಮ್ಮ ದೇಹದಲ್ಲಿ ಕ್ಷೀರಸಾಗರ ಯಾವುದು ಅಂತಂತ ಹೇಳಿದ್ರೆ ನಮ್ಮ ಭ್ರೂ ಮಧ್ಯದಲ್ಲಿರತಕ್ಕಂಥ ಆಜ್ಞಾಚಕ್ರವನ್ನು ಕ್ಷೀರಸಾಗರ ಅಂತ ಚಿಂತನೆಯನ್ನು ಮಾಡಿಕೊಳ್ಬೇಕಂತೆ. ಇಲ್ಲಿ ಇಂತಹ ಚಕ್ರದಲ್ಲಿ, ಆಜ್ಞಾಚಕ್ರದಲ್ಲಿ ಕ್ಷೀರಸಾಗರ ಇದೆ. ಇಂತಹ ಕ್ಷೀರಸಾಗರದಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ಅಂತಹ ಭಗವಂತನ ಧ್ಯಾನವನ್ನು ಮಾಡಿಕೊಳ್ಬೇಕಂತೆ. ಯಾಕೆಂದರೆ ಕ್ಷೀರಾಂಬುದಿ ಅದಾಯಿತು ಅಂತಂತ ಹೇಳಿದ್ರೆ ಅಲ್ಲಿ ಪರಮಾತ್ಮ ತಾನು ವಾಸ ಮಾಡ್ತಾನೆ. ಕ್ಷೀರಾಂಬುದೀಕೃತ ನಿಲಯನ ದೇವ ವರದ ಮಹಾಬಲ ಜಯ ಜಯ ಕಾಂತ. ಕೃಷ್ಣಾವತಾರದಲ್ಲಿ ಯಾರು ಯಾವುದ್ಯಾವುದನ್ನು ಕೇಳಿದ್ದಾರೆ ಎಲ್ಲವನ್ನೂ ಕೂಡ ಸಾಂದೀಪನಿ ಆಚಾರ್ಯರು ಕೇಳ್ತಾರೆ. ನನಗೆ ಹೋಗಿರತಕ್ಕಂತಹ ಮಗವನ್ನು ಕೊಡುವಂಥ ಮಗುವನ್ನು ಕೊಟ್ಟಿದ್ದಾನೆ. ಇನ್ಯಾರೋ ಒಬ್ಬ ಬ್ರಾಹ್ಮಣ ಬರ್ತಾನೆ, ನನ್ನ ಮಗು ಎಲ್ಲ ಹುಟ್ಟಿದ ಕೂಡಲೇ ಎಲ್ಲ ಕಳೆದು ಹೋಗ್ತಾ ಇದೆ ಅಂತ ಹೇಳಿದಾಗ ಆ ತಮಸ್ಸನ್ನು ಕತ್ತರಿಸಿಕೊಂಡು ಹೋಗಿ ಆ ಲೋಕದಲ್ಲಿರತಕ್ಕಂತಹ, ಬೇರೆ ಲೋಕದಲ್ಲಿರತಕ್ಕಂತಹ ಮಗುವನ್ನು ತಂದು ಕೊಟ್ಟಿದ್ದಾನೆ. ಹಾಗಾಗಿ ವರದ, ಕೇಳಿರತಕ್ಕಂತಹ ವರವನ್ನು ಕೊಟ್ಟಿರತಕ್ಕಂಥವನು ಮಹಾಬಲ.
ಇಡೀ ಅನೇಕ ಜರಾಸಂಧನ ಅಕ್ಷೋಹಿಣಿ ಸೈನ್ಯ, ನರಕಾಸುರನ ಸೈನ್ಯ, ಎಷ್ಟು ಸೈನ್ಯಗಳನ್ನು ಪರಮಾತ್ಮ ತಾನು ಸುಲಭವಾಗಿ ತಾನು ಸಂಹಾರ ಮಾಡುವಂತೆ ಮಾಡಿದ್ದಾನೆ. ಹಾಗಾಗಿ ಮಹಾಬಲ, ತುಂಬ ಬಲಸ್ವರೂಪಿಯಾಗಿರತಕ್ಕಂಥವನು ಭಗವಂತ, ನಿನಗೆ ಜಯವಾಗಲಿ. ದುರ್ಜನ ಮೋಹಕ ಬುದ್ಧ ಸ್ವರೂಪ, ಬುದ್ಧನಾಗಿ ಎಲ್ಲ ದುರ್ಜನರನ್ನು ಕೂಡ, ಆ ಜಿನಾದಿ ದೈತ್ಯರು ಏನು ಪರಮಾತ್ಮನ ವಿಷಯವಾದ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಯಾಕೆಂತಂತ ಹೇಳಿದ್ರೆ ಅದು ಅವರಿಗೆ ಧಾರಣೆ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ಇಲ್ಲ ಅನ್ನುವ ಕಾರಣದಿಂದಾಗಿ ಅವರ ದುರ್ಜನರಿಗೆಲ್ಲ ಮೋಹವನ್ನು ಕೊಟ್ಟಿರತಕ್ಕಂತಹ, ಮೋಹ ಬುದ್ಧಿಯನ್ನು ಹುಟ್ಟಿಸಿರತಕ್ಕಂತಹ ರೂಪ ಅದು ಬುದ್ಧ ಸ್ವರೂಪ. ಸಜ್ಜನ ಬೋಧಕ ಕಲ್ಕಿ ಸ್ವರೂಪ. ಬುದ್ಧ ಸ್ವರೂಪದಲ್ಲಿ ದುರ್ಜನರಿಗೆಲ್ಲ ಮೋಹ ಬಂದಿದೆ, ಆದರೆ ಯಾವ ಉಪದೇಶವನ್ನು ಜಿನಾದಿ ದೈತ್ಯರಿಗೆ ಕೊಟ್ಟಿದ್ದಾನೋ ಅದೇ ಉಪದೇಶವನ್ನು ಸಜ್ಜನರಿಗೂ ಕೂಡ ಕೊಟ್ಟಿದ್ದಾರೆ. ಸಜ್ಜನರೆಲ್ಲ ಅದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ದುರ್ಜನ ಮೋಹಕ ಸ್ವರೂಪ ಬುದ್ಧ ಸ್ವರೂಪ, ಸಜ್ಜನ ಬೋಧಕ ಸ್ವರೂಪ ಬುದ್ಧ ಸ್ವರೂಪ ಅಂತ ಹೇಳಿ ಕಡೆಗೆ ಕಲ್ಕಿ ಸ್ವರೂಪ ಜಯ ಯುಗಕೃತ್ ದುರ್ಜನ ವಿದ್ವಂಸಿನ್. ಹಾಗಾಗಿ ಕಡೆಗೆ ಬುದ್ಧಾವತಾರವನ್ನು ಚಿಂತನೆಯನ್ನು ಮಾಡಿಸಿ ಇಂತಹ ಬುದ್ಧಾವತಾರಕ್ಕೆ ಜಯ. ಆಮೇಲೆ ಕಲ್ಕಿ ಸ್ವರೂಪದಿಂದಾಗಿ ಯಾರ್ಯಾರು ದುರ್ಜನರು ಅಂತ ಇದ್ದಾರೆ ಅಂತಹ ದುರ್ಜನರನ್ನೆಲ್ಲರನ್ನೂ ಕೂಡ ಪರಮಾತ್ಮ ನಾಶ ಮಾಡ್ತಾನೆ. ಯುಗಕೃತ್, ಯುಗಾದಿ ಕೃತ್ ಯುಗಾವರ್ತೋ ಅಂತ ಹೇಳ್ತಾರೆ. ಎಲ್ಲ ಯುಗಕ್ಕೆ ಮುಖ್ಯ ಕರ್ತೃವಾಗಿರತಕ್ಕಂಥವನು. ಆಮೇಲೆ ಯುಗ ಅಂತಂತ ಹೇಳಿದ್ರೆ ಎರಡು ಜೊತೆಗೆ ಇರತಕ್ಕಂಥದ್ದು ಯಾವುದಂದರೆ ಸುಖ ದುಃಖ, ಲಾಭ ಲಾಭ, ಜಯ ಜಯ, ಇವೆಲ್ಲವನ್ನು ಕೂಡ ನಮಗೆ ಕೊಡ್ತಕ್ಕಂಥವನು ಯಾರು ಅಂತಂತ ಹೇಳಿದ್ರೆ ಭಗವಂತ. ಹಾಗಾಗಿ ಭಗವಂತ ಯುಗಕೃತ್ ದುರ್ಜನ ವಿದ್ವಂಸಿನ್, ಕಲ್ಕಿ ರೂಪದಲ್ಲಿ ಬಂದು ಎಲ್ಲ ದುರ್ಜನರನ್ನು ಕೂಡ ಕಟ್ಟೆಕಡೆಯಲ್ಲಿ ತಾನು ಸಂಹಾರವನ್ನು ಮಾಡಿರತಕ್ಕಂಥವನು. ಕಡೆಗೆ ಜಯ ವಿಶ್ವಾತ್ಮನ್. ವಿಶ್ವಾತ್ಮನ್ ಅಂತಂತ ಹೇಳಿದ್ರೆ ಜಗತ್ತಿನ ಸ್ವರೂಪ. ಜಗತ್ತಿನ ಸ್ವರೂಪ ಅಂತಂತ ಹೇಳಿದ್ರೆ ಪರಮಾತ್ಮನೇ ಜಗತ್ತು ಅಂತಂತಲ್ಲ, ಇಡೀ ಜಗತ್ತು ಅದು ಪರಮಾತ್ಮನ ಸ್ವಾಮಿತ್ವಕ್ಕೆ ಒಳಪಟ್ಟಿದ್ದು. ವಿಶ್ವಾತ್ಮನ್ ಅಂದರೆ ಇಡೀ ಜಗತ್ತಿಗೆ ಸ್ವಾಮಿಯೇ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಇಂತಹ ಎಲ್ಲ ಜಗತ್ತು ಯಾರ ಅಧೀನದಲ್ಲಿದೆ, ಇಂತಹ ಪರಮಾತ್ಮ ನಿನಗೆ ಜಯವಾಗಲಿ ಅಂತ ಈ ಎಲ್ಲ ರೂಪಗಳನ್ನು ಕೂಡ ಅನುಸಂಧಾನವನ್ನು ಮಾಡಿಕೊಂಡು, ಇದರಲ್ಲಿ ಮತ್ಸ್ಯದಿಂದ ಪ್ರಾರಂಭ ಮಾಡಿ ಮತ್ಸ್ಯ ಕೂರ್ಮ ವರಾಹಶ್ಚ ನರಸಿಂಹೋತ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿ ತದೈವ ಚ ಅನ್ನುವ 10 ಅವತಾರಗಳ ಚಿಂತನೆಯನ್ನು ಕೂಡ ಈ ಪುಟ್ಟ ಸ್ತೋತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಮಂ ಮಂತ್ರಂ ಪಠನ್ ಏವಂ ಕುರಿಯಾ ನೀರಾಜನಂಬುದಃ, ಪರಮಾತ್ಮನ ದಶಾವತಾರಗಳನ್ನು ಕೂಡ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನಿಗೆ ನಾವು ನೀರಾಜನವನ್ನು ಮಾಡಿಕೊಳ್ಬೇಕಂತೆ. ನೀರಾಜನ ಅಂತಂತ ಹೇಳಿದ್ರೆ ಭಗವಂತನ ಗುಣಗಳ ಅನುಸಂಧಾನವನ್ನು ಮಾಡ್ತಕ್ಕಂಥದ್ದೇ ನೀರಾಜನ. ಹಾಗಾಗಿ ಆರತಿ ಮಾಡಬೇಕಾದ್ರೆ ಈ ಪರಮಾತ್ಮನ ದಶಾವತಾರಗಳನ್ನು ಚಿಂತನೆಯನ್ನು ಮಾಡ್ತಾ ಈ ಆರತಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಇಂತಹ ದಾಮೋದರ ಸ್ತೋತ್ರವನ್ನು ಸ್ತೋತ್ರ ಸಾಹಿತ್ಯದಲ್ಲಿ ತುಂಬ ವಿಶಿಷ್ಟವಾಗಿರತಕ್ಕಂತಹ ಒಂದು ಹೆಸರನ್ನು ಪಡ್ಕೊಂಡಿರತಕ್ಕಂತಹ ಸ್ತೋತ್ರ ದಾಮೋದರ ಸ್ತೋತ್ರ. ಅದರ ಚಿಂತನೆಯನ್ನು ಈ ಜ್ಞಾನಗಮ್ಯ ಸಂಚಿಕೆಯಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಈ ಒಂದು ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿರತಕ್ಕಂಥವರು ಅಶ್ವಿನ್ ರಾಜ್, ಇವರ ಸಂಸ್ಮರಣಾರ್ಥ ರೂಪದಲ್ಲಿ ಮಧ್ವರಾಜ್ ಕುಟುಂಬದವರು ಇದರಲ್ಲಿ ಜ್ಞಾನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಕಾರ್ತೀಕ ದಾಮೋದರ ಅನುಗ್ರಹವನ್ನು, ಇವರ ಕುಟುಂಬಕ್ಕೆ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾಯ ನಮಃ.